ಏನು ಮಾಡ್ತಿದ್ದೆ ನಿಂತಾನೆ. ಫೈನಲಿ ನಿಶಾ ಗೌಡ ತಮ್ಮ ತೋಟಕ್ಕೆ ಏನದು ಸಪೋಟ ಹಣ್ಣಿನ ಗಿಡಗಳೆಲ್ಲ ನೆಟ್ಟಿದ್ದಾರೆ. ಹಾಗೆಯೇ ಅವರ ಅಣ್ಣ ಹಳ್ಳಿ ಕೋಳಿಗಳು ಸಾಕಿದ್ದಾರೆ. ಹಾಗೆಯೇ ಬಾತುಕೋಳಿ, ನಾಯಿ ಮರಿಗಳು ಎಲ್ಲ ಸಾಕಿದ್ದಾರೆ. ಜಿ ಬನ್ನಿ ವಿಡಿಯೋ ಮಾಡಿ, ಚೆನ್ನಾಗಿದೆ ನಮ್ಮ ತೋಟ ಅಂತ ಕರೆದಿದ್ಲು. ಅದಕ್ಕೋಸ್ಕರ ಬಂದಿದ್ದೀನಿ ಆ್ಯಕ್ಚುಲಿ. ನೋಡೋಣ ಹೇಗಿದೆ ಅಂತೇಳಿ. ನಿಮಗೆ ಅವ್ರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ ಆ್ಯಕ್ಚುಲಿ. ಈ ಒಂದು ತೋಟ, ವಿಡಿಯೋ, ಹಳ್ಳಿ ಕೋಳಿ ಸಾಕಣೆ, ಆಮೇಲೆ ಫ್ರೂಟ್ಸು ಗಿಡಗಳೆಲ್ಲ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡಿದ್ದಾರೆ ಗೊತ್ತಿಲ್ಲ. ನೋಡೋಣ. ನೋಡಿ ಹಳ್ಳಿ ಕೋಳಿಗಳು ಎಷ್ಟೊಂದು ಸಾಕಿದ್ದಾರೆ. ಎಷ್ಟಿದೆ ನಿಶಾ? 300 ಇತ್ತು. ಇವಾಗ ಸ್ವಲ್ಪ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಒಂದು 150 ಇರ್ಬೋದೇನೋ, ನಮ್ಮ ಅಣ್ಣ ಹೇಳ್ತಾರೆ. ಓಕೆ. ಅವ್ರು ಯಾರು? ಅವ್ರ ಹೆಸರು? ಅವ್ರು ಚಿನ್ನಿ, ಇವನ್ ವೀರ. ಓ, ಇವ್ರು ವೀರನಾ? ಇವರು ಓ ವೀರ. ಮೊದಲು ಚಿನ್ನಿನ ಮಾತಾಡ್ಸೋಣ. ಕೋಳಿಗಳಿಗೆ ಏನಾರು ಹೆಸರಿಟ್ಟಿದೆಯಾ ಹೇಗೆ? ಇಲ್ಲ. ಹಾಯ್ ವೀರ್. ಏನು ವೀರ? ಕಮಾನ್ ವೀರ, ಕಮಾನ್. ಅಲ್ಲಿ ಬಂದಾದ್ಮೇಲೆ ಕಚ್ಬಿಟ್ಟು ಆಮೇಲೆ ಬಾ. ಗೊತ್ತಾಯ್ತು ಬಾ, ನನಗೆ ನೀನು ಕಚ್ಚಲ್ಲ ಅಂತ ಗೊತ್ತಾಯ್ತು. ಚಿನ್ನು ಕಚ್ಚಲಿಲ್ಲ. ಓಕೆ. ಇದು ಎಷ್ಟು ತಿಂಗಳದು ಕೋಳಿಗಳು ಅಂತ ಗೊತ್ತಿಲ್ಲ. ನಿಮ್ಮ ಅಣ್ಣನ ಹೆಸರು? ಸಂದೇಶ್. ಅವರೇ ಮಾತಾಡ್ತಾರೆ ನೋಡಿ ಇವಾಗ. ಕೊಡು. ನಮಸ್ತೆ ಸರ್. ಸಂದೇಶ್ ಅವ್ರನ್ನ ಮಾತಾಡ್ಸೋಣ. ಇದು ಕನ್ನಂಬಾಡಿ ಅಂತೇಳಿ KRS ಪಕ್ಕ, KRS ಬ್ಯಾಕ್ ವಾಟರಲ್ಲಿ ಬರುತ್ತೆ. ನೀವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಬರ್ತೀರಲ್ಲ, ಸೊ ಅಲ್ಲಿ ಇರುವಂಥದ್ದು ಇವ್ರ ತೋಟ. ನಮಸ್ತೆ ಸಂದೇಶ್ ಅವರೇ. ನಮಸ್ಕಾರ ಸರ್. ಹೇಗೆ ನಡೀತಾ ಇದೆ ಹೈನುಗಾರಿಕೆ? ಹೈನುಗಾರಿಕೆ ನಡೀತಾ ಇದೆ. ಎಲ್ಲ ನಾಟಿ ಕೋಳಿ ಫಾರಂ ಇದೆ. ಎಲ್ಲ ರೀತಿ ಬಾತುಕೋಳಿ, ಹಸು, ಮೇಕೆ, ಕುರಿ. ಹಸುನು ಸಾಕಿದ್ದೀರಾ? ಹಸು ಇದೆ. ಇಲಾತಿ ಹಸುನ ಇಲ್ಲೇನೆ? ಇಲ್ಲ, ನಾರ್ಮಲ್ ಜೆರ್ಸಿ ಹಸು. ಹಾಲು ಕರೆಯೋದು? ಹಾಲು ಕರೆಯೋದು. ಎಷ್ಟು ತಿಂಗಳದು ಇದು ಮರಿಗಳೆಲ್ಲ? ಇವಾಗ ಎಲ್ಲ 8-9 ತಿಂಗಳು ಮರಿಗಳಿದೆ. ಇವು 8-9 ತಿಂಗಳು ಮೊಟ್ಟೆ ಇಕ್ತಾ ಇದೆ. ಕೆಲವು ನೆನ್ನೆ ಇವತ್ತೊಂದು ಕವಿಯಿಂದ ಮರಿ ಮಾಡಿದೆ, ಒಂದು ಬ್ಯಾಚ್. ಇವಾಗ ಇದು ಒಂದು 3 days ಬ್ಯಾಕ್ ಇದೊಂದು ರೆಡಿ ಆಗಿದೆ. ಈ ಮರಿಗಳೆಲ್ಲ ಬಂದು 3 days ಆಯ್ತು. ಇವಾಗೆಲ್ಲ ಮೇವ್ತಾ ಇದೆ, ನೀರು ಕುಡಿಯುತ್ತೆ. ಓಕೆ. ಅದು ನೀವು ಬಂದಾಗ ತೆಗ್ದಿರೋದು. ಅದು ನೀವು ಇಲ್ಲೇ ಇರ್ಬೇಕು ಅನ್ಸುತ್ತೆ ಮರಿಗಳಿರೋದ್ರಿಂದ? ನಾವಿಲ್ಲೇ ಇರ್ತೀವಿ. ಓಕೆ. ಇದು ಇವಾಗ ತೆಗ್ದಿರೋ ಮರಿಗಳಿವೆಲ್ಲ. ಓಕೆ. ಇವಾಗ ಅದಕ್ಕೆ ಬೆಲ್ಲದ ನೀರು, ಬನ್ಸಿರವೆ, ರಾಗಿ ಈ ಥರ ಕೊಡ್ತೀವಿ. ಓಕೆ. ನೀವು ಮೊದಲು ಬೆಂಗಳೂರಲ್ಲಿ ಇದ್ದರಂತೆ? ಹೌದು, ನಾವು ಬೆಂಗಳೂರಲ್ಲಿದ್ದು. ಓಕೆ. ಬೆಂಗಳೂರು ಸಾಕು ಅನ್ನಿಸ್ತು. ಬೆಂಗಳೂರಲ್ಲಿ ಏನು ಕೆಲಸ ಮಾಡ್ತಿದ್ರಿ? ನಮ್ದು ಟ್ರಾವೆಲ್ಸ್ ಇದೆ ಸರ್. ಟ್ರಾವೆಲ್ಸ್ ಇತ್ತು. ಓಕೆ. ಏನು ಹಳ್ಳಿಗೆ ಬಂದ್ಬಿಟ್ರಿ ವಾಪಸ್ಸು? ಯಾವತ್ತಿದ್ರು ಬದುಕಿಲ್ಲೇ, ಹಳ್ಳಿಲೇ. ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀವಿ ಅಷ್ಟೇ. ನೆಕ್ಸ್ಟ್ ಜಮೀನ್ ಇರೋರ್ಗೆನೆ ಒಳ್ಳೆ ಅದೃಷ್ಟ ಎಲ್ಲ ರೀತಿಯಿಂದನು. ಅದು ಎಲ್ರಿಗೂ ಇರುತ್ತೆ ಅದೃಷ್ಟ. ಕೃಷಿ ಮಾಡೋರು ಅದು ಬಹಳ ನೆಮ್ಮದಿ ಕೆಲಸ. ಏನಂತಂದ್ರೆ ನಾವು ಬೇಗ ಆಯ್ಕೆ ಮಾಡ್ತಕ್ಕಂಥದ್ದು ಉತ್ತಮ. ಯಾರೇ ಇರ್ಲಿ, ರೈತರುಗಳು, ರೈತ ಮಕ್ಕಳು ಸಿಟಿ ಸೇರೋ ಬದಲು ಹಳ್ಳಿಲೇ ಏನಾದ್ರು ಒಂದು ಏನ್ ಸಾಧ್ಯ ಆಗತ್ತೆ ಅದನ್ನ ಹಳ್ಳಿಲೇ ತಂದೆ ತಾಯಿ ಜೊತೆ ಸೇರಿ ಮಾಡ್ಬೇಕು ಅನ್ನೋದು ನನ್ನ ಬಯಕೆ. ಓಕೆ. ಅಲ್ಲಿಗೂ ಇಲ್ಲಿಗೂ ಜೀವನ ಹೆಂಗ ಅನ್ನಿಸ್ತಾ ಇದೆ? ಸಿಟಿಗೂ ಇಲ್ಲಿ ಲೈಫ್ಗೂ? ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ನಾವು ಒಂದು 20 ವರ್ಷ ಇದ್ದು. 20 years? 20 years ಬೆಂಗಳೂರಲ್ಲಿ ಇದ್ದು ಇವಾಗ ಇಲ್ಲಿ ಬಂದು ವಾಪಸ್ 1 year ಆಯ್ತು. 1 year ಆಯ್ತು. ಅಂದ್ರೆ ದುಡಿಮೆಗೆ ಹೋಲಿಸ್ಕೊಂಡ್ರೆ ಹೆಂಗ ಅನ್ನಿಸ್ತೈತೆ? ದುಡಿಮೆ ಎಲ್ಲಿದ್ರು ದುಡಿಬಹುದು ಸರ್. ಆದ್ರೆ ಏನಂತಂದ್ರೆ ನೆಮ್ಮದಿ ಮತ್ತು ಒಳ್ಳೆ ಗಾಳಿ, ಪರಿಸರ, ತಂದೆ ತಾಯಿ ಪ್ರೀತಿ ಬೇಕು ಅಂದಾಗ ನಾವು ಬರ್ಲೇಬೇಕು. ಎಲ್ಲರ ಜೊತೆನೂ ಇದ್ದಂಗೆ. ಕೆಲವು ಟೈಮ್ ದುಡ್ಗುನು ಪ್ರೀತಿಗೂ ನಾವು ಕಂಪೇರ್ ಮಾಡಕ್ ಆಗಲ್ಲ. ಇದ್ರ ಜೊತೆ ಸಿಗಂತ ಖುಷಿ ನಾವು ಬೆಂಗಳೂರಲ್ಲಿ ಎಷ್ಟು ದುಡಿದ್ರು ಸಿಗಲ್ಲ. ಅದರಿಂದ ನಮ್ಗೆ ಬಹಳ ನೆಮ್ಮದಿ, ಒಳ್ಳೆ ತಣ್ಣ ವಾತಾವರಣ ಇರುತ್ತೆ, ಒಳ್ಳೆ ಗಾಳಿ ಇರುತ್ತೆ. ಅಲ್ಲಿದ್ರೆ ಒತ್ತಡ, ಡೈಲಿ ಒತ್ತಡ ದುಡಿತೀವಿ ಅಷ್ಟೇ ಬಿಟ್ರೆ ಬರೀ ನೆಮ್ಮದಿ ಇಲ್ದೇ ಇರೋಂಥ ಜೀವನ ಅದು. ಯಾರು ನಮ್ಮವರನ್ನವರೇ ಸಿಗೋದಿಲ್ಲ. ಒಳ್ಳೆ ನೆಮ್ಮದಿಯಾಗಿ ನಾವು ಇಲ್ಲಿ ರೀತಿಯಲ್ಲಿ ಲೈಫ್ ಲೀಡ್ ಮಾಡಕ್ ಆಗಲ್ಲ. ದುಡಿತಾ ಇರ್ತೀವಿ ಅಷ್ಟೇ, ಯಂತ್ರದ ರೀತಿ ಆಗ್ಬಿಡ್ತೀವಿ ಸಿಟಿ ಸೇರಿದಾಗ. ಇಲ್ಲ ಆದ್ರೆ ಮನುಷ್ಯ ರೀತಿ ಬದುಕ್ಬೋದು ಹಳ್ಳಿಲಿದ್ರೆ. ಓಕೆ. ಇವರು ನಿಮ್ಮ ವೀರ? ಹೊಸ ಮೆಂಬರ್ ಇವರು ನಮ್ಮ ಮನೆಗೆ. ನಿಮ್ಮ ಮನೆಗೆ ಎಷ್ಟು ನಾಯಿಗಳಿದೆ ಟೋಟಲ್? 2 ನಾಯಿ ಇದೆ. ಅದೊಂದು ಚಿನ್ನಿ ಅಂತ ಒಂದಿದೆ, ಇದೊಂದು ವೀರ ಅಂತಿದೆ.
ಇದೆಷ್ಟು ತಿಂಗಳಾಯ್ತದೊಂದು? ಇದು ಇವಾಗ 54 ಡೇಸ್ ಆಗಿದೆ ಇದಕ್ಕೆ. ಓಕೆ. ಎಲ್ಲ ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಾ? ನಾನು ನಮ್ಮ ತಂದೆ. ನಿಮ್ಮ ತಂದೆ? ಎಷ್ಟು ಎಕರೆ ಇದೆ ಇಲ್ಲಿ? ಇಲ್ಲಿ 4 ಎಕರೆ ಇದೆ. ಇಲ್ಲೆಲ್ಲ ಹಣ್ಣಿನ ರೀತಿ ತೋಟ, ತೆಂಗು, ಮಾವು, ಸಪೋಟ, ಅಡಿಕೆ. ಓಕೆ. ಫುಲ್ ಒಂದು ಆರ್ಗ್ಯಾನಿಕ್ ಟೈಪ್ ಅಲ್ಲಿ ಒಂದು ಸಮಗ್ರ ಕೃಷಿನಲ್ಲಿ ಏನೇನು ಬೇಕೋ ಆ ಥರದನ್ನೆಲ್ಲ ಮಾಡ್ತಾ ಇದೀವಿ. ಓಕೆ. ಎಷ್ಟು ವರ್ಷ ಆಗಿದೆ ಗಿಡಗಳೆಲ್ಲ ಹಾಕಿ? ಮಾವಿನ ಸಸಿ ಎಲ್ಲ ಒಂದು 7-8 ವರ್ಷ ಮೇಲಾಗಿದೆ. 10 ವರ್ಷ ಗಂಟ ಬರ್ತಾ ಇದೆ. ಬಾಕಿ ಇದೆಲ್ಲ ಸೀತಾಫಲ ಇದೆಲ್ಲ ಬಂದು ಒಂದು 5 ವರ್ಷ ಆಗಿದೆ. ಲಕ್ಷ್ಮಣ ಫಲ ಇದೆ, ಹನುಮ ಫಲ ಇದೆ, ರಾಮಫಲ ಇದೆ. ಪ್ರತಿಯೊಂದೂ ಗಿಡಗಳಿದೆ. ವಾಟರ್ ಆಪಲ್, ಪನ್ನೀರ್ಲಿ ಎಲ್ಲ ಟ್ಯಾಂಕಿ ಎಲ್ಲ ಕಟ್ಟಿಸ್ಬಿಟ್ಟಿದ್ದೀರಾ? ಇದು ಬಾತ್ಕೋಳಿಗೆ ಅದು ಈಜಾಡ್ಬೇಕು. ಅದು ಓಕೆ. ಬಾತ್ಕೋಳಿಗೆ ಮೇಯ್ನು ಸ್ವಿಮ್ ಮಾಡ್ತಾ ಇರ್ಬೇಕು. ಅವು ನೀರಿರ್ಬೇಕು. ಓಕೆ. ನೀರಿರ್ಬೇಕು. ಅದಕ್ಕೋಸ್ಕರ ಕಟ್ಸಿರೋದು. ಅದಕ್ಕೋಸ್ಕರ ಇದು ಸ್ವಿಮ್ ಮಾಡಕ್ ಮಾಡಿಸಿದ್ವಿ. ಎಷ್ಟು ಖರ್ಚಾಯ್ತು ಇದೆಲ್ಲ ಮೇಂಟೈನ್ ಮಾಡಿಕ್ಕೆ ನಿಮ್ಗೆ ಹಾಕ್ಲಿಕ್ಕೆ ಎಲ್ಲ ಹಾಕೋದು? ಇದೆಲ್ಲ ಒಂದು 5-6 ಲಕ್ಷ ಖರ್ಚಾಗಿದೆ ಮೊದಲು. ಅಂದ್ರೆ ಒಂದ್ ಸ್ವಲ್ಪ ಕೋಳಿ ಮಾರ್ಬಿಟ್ಟು. ಪರವಾಗಿಲ್ವಾ? ಲಾಭ ಬರ್ತಿದ್ಯಾ ಕೋಳಿ ಸಾಕಣೆಯಿಂದ? ಲಾಭ ಅನ್ನೋದಕ್ಕಿಂತ ಒಂದು ಅನುಭವ. ಸ್ಟಾರ್ಟಿಂಗ್ ಅಲ್ಲಿ ಮಾಡಕ್ ಆಗಲ್ಲ ಅಷ್ಟೊಂದು. ಹಳ್ಳಿ ಕೋಳಿ ಸಾಕಣೆ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಿಂಸೆ ಇರುತ್ತೆ. ಏನಂತಂದ್ರೆ ಇವಕ್ಕೆ ಮೇವು, ಆಮೇಕಿಂದ ಕೆಲವು ಚಳಿಗಾಲ, ಈ ಮಳೆಗಾಲದ ಟೈಮಲ್ಲಿ ಅವಕ್ಕೆ ಫೀವರ್ ಬರೋದು, ಈ ತರ ಎಲ್ಲ ಆಗತ್ತೆ. ಆ ಟೈಮಲ್ಲಿ ಅವನ್ನ ಬಚಾವ್ ಮಾಡ್ಕೊಳ್ಳೋದೇ ಕಷ್ಟ. ಬೇರೆ ರೋಗಗಳು ಬರಲ್ಲ, ಮೇನ್ ಬರೋದು ಅವಕ್ಕೆ ಕೋಲ್ಡ್ ಇದಕ್ಕೆ ದೊಡ್ಡ ಪ್ರಾಬ್ಲಮ್. ಆ ಕೋಲ್ಡ್ ಆಯ್ತು ಅಂತಂದ್ರೆ ಅವು ಮೇವು ಮೇಯಲ್ಲ, ಕೂತಲ್ಲೇ ಕೂತ್ ಬಿಡತ್ತೆ. ಅದರಿಂದ ಅವು ಉಸಿರಾಡಕ್ಕೆ ತೊಂದರೆ ಆದಾಗ ಅದು ನೆಮ್ಮದಿಯಾಗಿ ಮೇವು ತಿನ್ನಕ್ಕಾಗದೆ ಅದು ಸಾಯಂತ ಸಂಖ್ಯೆ ಜಾಸ್ತಿ ಆಗತ್ತೆ ಅವಾಗ. ಓಕೆ. ಆಕ್ಚುಲಿ ತುಂಬಾ ಜಮೀನು ಅಗಲವಾಗಿರೋದ್ರಿಂದ ಕೋಳಿಗಳಿಗೆ ಒಂದು ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಡು ಇರ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಕೀರಗಳೆಲ್ಲ ಪಾಠ ಆಗ್ಬಿಡುತ್ತೆ. ಹೌದು, ಕೀಟ, ಬೇರೆ ಬೀದಿ ನಾಯಿಗಳು, ಮಾಮೂಲಿ ನಾಯಿಗಳು ಇದೆಯಲ್ಲ, ಅದು ತೊಂದರೆ ಕೊಡುತ್ತೆ. ಹೌದು. ಅದರಿಂದ ಈ ಭಾಗದಲ್ಲಿ ಮುಂಚೆ ಸ್ವಲ್ಪ ಆ ಕಡೆ ಕಂಪ್ಲೀಟ್ ಆಗದೆ ಇರೋ ಟೈಮಲ್ಲೆಲ್ಲ ಬಂದು ಬಹಳ ಕೋಳಿಗಳಿಗೆ ಹಾನಿ ಮಾಡ್ದು. ಇವಾಗೆಲ್ಲ ಸುತ್ತ ಮೆಸ್ ಇದೆ, ಆ ಕಡೆ ಎಲ್ಲ ಸೀಟ್ ಹಾಕಿರೋದ್ರಿಂದ ಯಾವ ಬೀದಿ ನಾಯಿಗಳು ಯಾವ ಬರ್ತಾ ಇಲ್ಲ ಇವಾಗ. ಬಟ್ ಏನು ತೊಂದರೆ ಕೊಡಲ್ವಾ ಈಗ ನೆಟ್ ಹಾಕಿರೋದ್ರಿಂದ? ನೆಟ್ಟು ಮೆಶ್ ಹಾಕಿರೋದ್ರಿಂದ ಬೇರೆ ಯಾವ್ದು ಬರಲ್ಲ. ಕೆಳಗಡೆ ಮಾಮೂಲಿ ಬಲೆ ಬಿಟ್ಟಿದೀವಿ, ಮೇಲೆ ಎಲ್ಲ GMS ಹಾಕಿದೀವಿ. ಓಕೆ. ಇದು ಯಾವ ತಳಿ ಇದು ಕುರಿ? ಇದು ಬಂಡೂರು ಕುರಿ. ಇದು ಬಂಡೂರು ಕುರಿ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಇದಕ್ಕೆ ಇವಾಗ 1.5 ವರ್ಷ ಆಗಿದೆ. 1.5 ವರ್ಷ. ಪರವಾಗಿಲ್ಲ. ತರ್ಬೇಕಾದ್ರೆ ಒಂದು 3,000-4,000 5,000 ಅನ್ಸುತ್ತೆ ಬಂಡೂರು ಕುರಿ. 5,000 ರೂಪಾಯಿ ಇತ್ತು. ಅದು 5,000. ಇದು ಕೋಳಿಗಳು ಕುತ್ಕೊಳ್ಳಿಕ್ ಮಾಡಿರೋದಾ? ಆಟ ಆಡ್ಲಿಕ್ಕೆ, ಕುತ್ಕೊಳ್ಳಕ್ಕೆ? ಅವೆಲ್ಲ ಕೆಳಗಡೆ ಕೂತ್ರೆ ಅವಕ್ಕೆ ಇನ್ಫೆಕ್ಷನ್ ಆಗೋದು ಈ ತರ ಎಲ್ಲ ಆಗುತ್ತೆ. ಹೌದು. ಅದರಿಂದ ಏನ್ ಮಾಡಿದ್ವಿ, ಸ್ಟೆಪ್ ಬೈ ಸ್ಟೆಪ್ ಅವು ಮೇಲೆ ಕೂತ್ಕೊಳ್ತವೆ. ನೈಟ್ ಅದು ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡುತ್ತಾ? ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತವೆ. ಓಕೆ. ಏನಿಲ್ಲ ಅಲ್ಲ? ಬಟ್ ಆ ಕಡೆಯಿಂದ ಓಪನ್ ಇದೆಯಲ್ಲ, ಹಾವು ಗೀವು ಏನು ಬರಲ್ಲ? ಅಲ್ಲೇನು ಬರಲ್ಲ, ಅಲ್ಲೂ ಎಲ್ಲ ಮಿಸ್ ಹಾಕಿದ್ವಿ. ಓಕೆ. ನನಗೆ ಓಪನ್ ತರ ಕಾಣ್ಬಿಡ್ತದು. ಇಲ್ಲ, ಆ ಕಡೆ ಮಿಸ್ ಹಾಕಿದ್ವಿ. ಇದಿದೆ, ಜಾಲರಿ ಇದೆ, ಒಂದ್ ಸ್ವಲ್ಪ ಗಾಳಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಹೌದು. ಓಕೆ. ತೋಟದೊಳಗೆ ಹೋಗೋಣವಾ? ಬನ್ನಿ ಹೋಗೋಣವಾ. ಇಲ್ಲಿ ಏನಾದ್ರು ಲಾಕ್ ಮಾಡೋದಿದ್ರೆ ಮಾಡ್ಬಿಡಿ. ಇಲ್ಲೇನೋ ಬೇರೆ ಇದೆ ಅನ್ಸುತ್ತೆ. ಲಕ್ಷ್ಮಣ ಫಲ ನೋಡಿ. ಲಕ್ಷ್ಮಣ ಫಲ ನೋಡದೆ ಹೋದವರು ರಾಮಫಲ ಕ್ಯಾನ್ಸರ್ ಅಂತ ಏನೋ ಹೇಳ್ತಾರಂತೆ. ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂತ. ಓಕೆ. ನಾನು ಇಂಗ್ಲಿಷ್ ವೀಕು. ಯಾಕೆ ಹೇಳು? ಮಂಡ್ಯದವರಲ್ಲ ನಾವು. ಮಂಡ್ಯ ಹೌದಾ? ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ. ಆಕ್ಚುಲಿ ರಾಮಫಲ ಇದೆ, ಹನುಮ ಫಲ. ನನಗೆ ಚಿಕ್ಕದ್ರಿಂದಲೂ ಜಾಸ್ತಿ ಪರಿಚಯ ಆಗಿರೋದು ರಾಮಫಲ ಮತ್ತೆ ಸೀತಾಫಲ ಅಷ್ಟೇ. ಅದು ಜಾಸ್ತಿ ನಮ್ಮ ಎಲ್ಲಾ ಭಾಗದಲ್ಲೂ ಸಿಗುತ್ತೆ ಬೇಗ. ಯಾವುದೇ ಪ್ರದೇಶದಲ್ಲೂ ಸೀತಾಫಲ ಆಲ್ಮೋಸ್ಟ್ ಆಲ್ ಸಿಗುತ್ತೆ. ಓಕೆ. ಇದು ಕೋಳಿ ಕೂರ್ಲಿಕ್ಕೆ. ಹೌದು, ಚೆನ್ನಾಗಿದೆ. ನನಗೆ ಆಟ ಆಡ್ಬೇಕು ಅನ್ಸುತ್ತೆ. ಹಿಂಗೆಲ್ಲ ಹಳ್ಳಿಗಳಿಗೆ ಬಂದ್ಬಿಟ್ರೆ. ಈ ಮರ್ಕೋತಿ ಎಲ್ಲ ಆಟ ಆಡಿದ್ದೀರಾ ನೀವು? ಹೌದೌದು. ಹಿಂಗೆ ಹೋಗ್ಬೋದಾ ನಾವು? ನೋಡಿ ಎಷ್ಟು ಡ್ರೈ ಇದೆ ಬಿಕಾಸ್ ಆಫ್ ಕೋಳಿ. ಓಕೆ. ಹೌದಾ? ಅದು ಈಟು ಸರಿ. ಅಲ್ಲೇ ಒಂದ್ ಬಕೆಟ್ ಹಾಕಿರೋ ಬತ್ತೀನಿ ಮೇಲೆ. ಸರಿ ಕಡೆ ಯಾವ ಕರ ಹಾಕ್ತು? ಚೆನ್ನಾಗಿದೆ. ವಾ, ಸಪೋಟ ಹಣ್ಣು ಹಣ್ಣುಗಳು ಬಿಡುತ್ತೆ.
ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಮಾತ್ರ ಇಷ್ಟೊಂದು ಒಳ್ಳೆ ಗೊಬ್ಬರ ಸಿಕ್ಕಿದ್ರೆ ಮಾತ್ರ ಇಷ್ಟೊಂದು ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ. ಹಣ್ಣುಗಳು ಚೆನ್ನಾಗಿ ಬಿಟ್ಟಿದೆ. ಹಾ ಸರಿ ಗೆಳೆಯ. ಗಿಡ ಹಾಕಿ ಎಷ್ಟು ವರ್ಷ ಆಯ್ತು ಇದು ಸಪೋರ್ಟ್? ಅದು ಇದು 7 years ಆಯ್ತು. 7 years. 7 yearsಗೆ ಇಷ್ಟು ದೊಡ್ಡದು ಇರುತ್ತೆ. ಒಂದು ನಿಮಗೆ ಐಡಿಯಾ ಇದೆಯೋ ಇಲ್ವೋ ಗೊತ್ತಿಲ್ಲ, 1 yearಗೆ ಎಷ್ಟು ಲಾಭ ಕೊಡುತ್ತೆ? 1 yearಗೆ ಎಷ್ಟು ಅಮೌಂಟ್ ಕೊಡುತ್ತಿದ್ದು? ಅದು ನಮ್ಮ ಅಪ್ಪ ಕರೆಕ್ಟಾಗಿ ಗೊತ್ತಿರುತ್ತೆ. ಅಪ್ಪಂದು ಫ್ರೂಟ್ಸ್ ಎಲ್ಲ ಅಪ್ಪಾಜಿ. ಓಕೆ, ಅದೇ ಚೆನ್ನಾಗಿ ಬಿಟ್ಟಿದೆ ಹಣ್ಣು. ಬರುತ್ತಿಲ್ಲ ಇಲ್ಲ ತುಂಬಾ ಕಟಾವಾಗಿದೆ. ಅಂದ್ರೆ ನಾವು ಬ್ಯಾಚ್ ಬೈ ಬ್ಯಾಚ್ ಕೂಯ್ತಾ ಇರ್ತೀವಿ. ಇದ್ರಲ್ಲಿ ಆಲ್ರೆಡಿ ಕಟಾವ್ ಮಾಡಿದಿರ? ಎಲ್ಲ ಕಟಾವಾಗಿದೆ. ಇದು ಲಾಸ್ಟ್ ಇನ್ನೊಂದ್ ಸ್ವಲ್ಪ ಇದೆ ಅಷ್ಟೇ. ಇದ್ರಲ್ಲಿ ಹಣ್ಣಾಗಿರೋದಿಲ್ಲ? ಹಣ್ಣಾಗಿರೋದು ಗಿಡದಲ್ಲಿ ಹಣ್ಣಾಗಲ್ಲ. ಯಾವ್ದು ಹಣ್ಣಾಗಲ್ಲ ಗಿಡದಲ್ಲಿ ಸಪೋಟ ಹಣ್ಣಾಗಲ್ಲ. ಓಕೆ, ಅಂದ್ರೆ ಬಲ್ತಿರೋದ್ ಕಿತ್ಬಿಟ್ಟು ಒಂದ್ ಸ್ವಲ್ಪ ದಿನ ಮಡಗಿದ್ರೆ ಆಮೇಲೆ ಹಣ್ಣಾಗೋದು? ಹೌದು, ಬಲ್ತಿರೋದ್ ಕಿತ್ತು ಒಂದ್ ಡಬ್ಬದಲ್ಲಿ ಸಾಸಿವೆ ಸ್ವಲ್ಪ ಹಾಕಿ ಮಡಗಿದ್ರೆ ಬೇಗ ಹಣ್ಣಾಗುತ್ತೆ. ಓ, ಸಾಸಿವೆ ಹಾಕ್ಬೇಕು ಅದು ಹಣ್ಣಾಗ್ಲಿಕ್ಕೆ? ಹೌದು, ಗೊತ್ತೇ ಇಲ್ಲ ನಂಗೆ. ನಾನ್ ಮಾಮೂಲಿ ಎಲ್ಲ ಹಣ್ಣಾಗುತ್ತೆ ಅಂದ್ರೆ ಲೇಟ್ ಆಗುತ್ತೆ ಇದ್ರಲ್ಲೇ ಬಿಟ್ರೆ. ಮಾಮೂಲಿ ಸಾಸಿವೆ ಹಾಕ್ಬಿಟ್ಟು ಡಬ್ಬದಲ್ಲಿ ಕ್ಲೋಸ್ ಮಾಡಿ ಇಟ್ರೆ ಬೇಗ ಹಣ್ಣಾಗುತ್ತೆ. ಓಕೆ, ಒಂದ್ ಸ್ವಲ್ಪ ಡ್ರೈ ಆಗಿದೆಯಲ್ಲ, ಯಾಕೆ? ಅಂದ್ರೆ ಕೋಳಿ ಕೆರೆದಿರೋದ್ರಿಂದ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಡತ್ತೆ ಇದು. ಓಕೆ, ಒಂದ್ ಸ್ವಲ್ಪ ಚಿಗುರು ಕೂಡ ಬರಕ್ ಬಿಡಲ್ಲ. ನಾವ್ ಎಷ್ಟೇ ನೀರ್ ಹಾಯಿಸಿದ್ರು ಸ್ವಲ್ಪ ಬೇಗ, ಅಂದ್ರೆ ಇವಾಗ ಸ್ವಲ್ಪ ಸಮ್ಮರ್ ಟೈಮ್ ಅಲ್ಲ, ಸ್ವಲ್ಪ ಬೇಗನೂ ಡ್ರೈ ಆಗುತ್ತೆ ಭೂಮಿ. ಇದು ಕೆಳಗಡೆ ತೋಟ ನಿಮ್ದು, ಆ ಕಡೆ ಹೋಗೋದು. ಹಂಗೇನೆ ಹೋಗೋಣ ಹಾಗಾದ್ರೆ. ಹೇ ಬಾತು ಕೋಳಿಸ್, ವೀರ್, ಚಿನ್ನು, ಬರ್ತೀವಿರು. ಉಳುಮೆಗೆಲ್ಲ ನೀವೇ ಮಾಡಿಕೊಂಡಿದ್ದೀರಾ? ಟ್ರ್ಯಾಕ್ಟರ್ ಮಾಡ್ತೀವಿ ಮಾಮೂಲಿ. ಸಣ್ಣ ಪುಟ್ಟ ಎಲ್ಲ ಅದು ಮಿನಿ ಟಿಲ್ಲರ್ ಇದೆ. ಓಕೆ, ಇದು ನಿಮ್ದು ಇಲ್ಲಿಗೆ ತನಕನಾ? ಅಲ್ಲಿಂದ ಇದು ಬಾಳೆ, ಇಲ್ಲಿ ಬಾಳೆ ಇದೆ. ಬಾಳೆನೂ ನಿಮ್ದು? ಬಾಳೆ ನಮ್ದೆ. ನೆಲ್ಲಿಕಾಯಿ ಇದೆಯಾ? ನೆಲ್ಲಿಕಾಯಿ ಗಿಡನೂ ಇದೆ, ಕೆಳಗಡೆ ದೊಡ್ಡದು ಮರನೂ ಇದೆ. ಓಕೆ, ಬೇರೆ ವ್ಯವಸಾಯ ಮಾಡಿದ್ರೆ ಆಗಲ್ಲ ಅಂತನಾ ಸ್ವಲ್ಪ? ಅಂದ್ರೆ ನಾವು ಫುಲ್ ತೋಟ ಮಾಡಿರೋದ್ರಿಂದ ಬೇರೆ ವ್ಯವಸಾಯ ಮಾಡಕ್ಕೆ ಸ್ವಲ್ಪ ಕಷ್ಟ. ಎಲ್ಲ ಫುಲ್ ತೋಟ, ಅಂದ್ರೆ ಕೆಳಗಡೆ ಎಲ್ಲ ತೆಂಗಿನ ತೋಟ ಇದೆ. ಅದ್ರ ಜೊತೆಲಿ ಮಾವು, ಸಪೋಟ, ಅಡಿಕೆ, ಓಕೆ, ಬೇರೆ ಬೇರೆ ರೀತಿಯ ಹಣ್ಣುಗಳು, ಗಿಡಗಳು ಇರೋದ್ರಿಂದ ಬೇರೆ ಮಾಡೋದು ಅಂದ್ರೆ ಮಾಮೂಲಿ ಹಸುಗಳಿಗೆ ಕಡ್ಡಿ ಚೆಲ್ಕೊಂತೀವಿ. ಹಸು ಒಂದೇ ಅಲ್ಲ ಜರ್ಸಿ ಇರೋದು ಅಂತ ಅಂದಿರಿ? ಇದು ಕೊಂಬದ್ರಾಕ್ಷಿ. ಇದು ಯಾವ ದ್ರಾಕ್ಷಿ? ಕೊಂಬದ್ರಾಕ್ಷಿ ಅಂತ, ಸ್ಟಾರ್ ಫ್ರೂಟ್. ಓಕೆ, ಅದರಲ್ಲಿದೆ ಹೂವು, ಹಣ್ಣು ಎಲ್ಲ ಇವಾಗ ಬರ್ತಾ ಇದೆ. ಇದರಲ್ಲಿ ಇನ್ನೂ ಸ್ವಲ್ಪ ಇವಾಗ ಬರ್ತಾ ಇದೆ ಚಿಗುರು. ಒಂದ್ ಸ್ವಲ್ಪ ಬಿಸಿಲಾಗಿರೋದ್ರಿಂದ ಹಿಂಗ್ ಕಾಣ್ತೈತೆ. ಒಂದ್ ಸ್ವಲ್ಪ ಮಳೆಗಾಲ ಅದು ಇದು ಇನ್ನೂ ಚೆನ್ನಾಗಿ ಕಾಣುತ್ತೆ. ತುಂಬಾ ಹಣ್ಣು ಬಿಡುತ್ತೆ ಇದರಲ್ಲಿ. ಕಾಯಿ ಎಲೆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗಲ್ಲ ಇವಾಗ ಸೀಸನ್ ಅಲ್ಲಿ. ಇದು ಫ್ರೂಟ್. ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗೈತೆ ಅಲ್ಲ? ಇದು ರೆಡ್ಮಿ ನೋಟ್ 15 5G. 20 MP ಸೆಲ್ಫಿ. 50 MP ಅನ್ಸುತ್ತೆ ಬ್ಯಾಕ್ ಕ್ಯಾಮ್ರಾ, ಗೊತ್ತಿಲ್ಲ, ಮರ್ತ್ಬಿಟ್ಟೆ. ಡ್ರೈ ಫ್ರೂಟ್ಸ್ ಅದು. ಅಂಜೂರನಾ? ಹೌದಾ? ಅಂಜೂರ ತಿಂದಿದ್ದೀನಿ ನಾನು, ಗಿಡ ನೋಡಿರ್ಲಿಲ್ಲ ಆ್ಯಕ್ಚುಲಿ. ಇದು ಅಂಜೂರ ಗಿಡ ಇದು. ಚೆನ್ನಾಗಿದೆ ಗಿಡ ಇದು. ಆಲ್ರೆಡಿ ಏನಾರು ಸಿಕ್ಕಿದೆಯಾ ಅಂಜೂರ? ಸಿಕ್ಕಿದೆಯಾ? ಬಿಡುತ್ತೆ. ಅಂದ್ರೆ ಇವಾಗ ಅನ್ಸೀಸನ್ ಅದು. ಬಿಡುತ್ತೆ ಸ್ವಲ್ಪ ಸ್ವಲ್ಪ. ಕೆಳಗಡೆ ಗಿಡನೂ ಬಿಟ್ಟಿತ್ತು. ಓಕೆ, ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ. ಇಲ್ಲ, ಇವಾಗ 2 ಬೋರ್ ಇದೆ, ನೀರಿಗೇನು ತೊಂದರೆ ಇಲ್ಲ. ಅಂದ್ರೆ ಅವು ಸೀಸನ್ ಯಾವಾಗ ಅನ್ನೋದು ಕನ್ಫ್ಯೂಸ್ ಅದು. ಓಕೆ, ಈ ಮಾವಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದ್ಸರಿ ಮಾವು ಸಿಗೋದೇ ಇಲ್ಲ. ಹೌದು, ಒಂದ್ ಟೈಮ್ ಸಿಗೋದಿಲ್ಲ, ಇನ್ನೊಂದ್ ಟೈಮು ಮಳೆಗೆ ಸಿಕ್ಬಿಟ್ರೆ ಎಲ್ಲ ಉದ್ರೋಗ್ಬಿಡುತ್ತೆ. ಈಚು ಪಾಚು ಎಲ್ಲ ಮಳೆ ಆಯ್ತು ಅಂದ್ರೆ ಇದಾಗ್ಬಿಡತ್ತೆ. ಇಲ್ಲೆಲ್ಲ ಮಾವಿನ ಸಸಿಗಳಿದೆ. ನಮ್ಮ ತಾತರ ಊರಲ್ಲಿ ಅಯ್ಯಪ್ಪ ಒಂದು ಮಾವಿನ ತೋಪಿತ್ತು.
ಮಳೆಗಾಲ ಬಂತು ಅಂದ್ರೆ ಬರೀ ಅಲ್ಲೇ ಇರೋ ನಾವು ಬೆಳಿಗ್ಗೆ ಆಯ್ತು ಅಂದ್ರೆ. ಪರವಾಗಿಲ್ಲ, ಓಡಾಡುತ್ತೆ. ಅದು ತುಂಬಾ ಅದು ಸುಸ್ತಾಗಲ್ಲ, ಬಹಳ ಓಡಾಡುತ್ತೆ. ಅದನ್ನ ಓಡಾಡಿಸಿ ನಾವು ಸುಸ್ತಾಗಲ್ಲ. ಮಾವಿನ ಗಿಡಗಳು ಒಳಗಡೆ ಹಾಕಿರೋದು ಸಪೋಟ ಇಲ್ಲ. ಇದು ಸಪ್ರೇಟ್, ಇದು ಮಾವು ಒಂದು ಸಪ್ರೇಟ್, ಇನ್ ಕೆಳಗಡೆ ಸಪೋಟ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗಂಟ ಮಾವಿರುತ್ತೆ. ಮಾವಿದೆ. ಓಕೆ. ಕೋಳಿದೆಲ್ಲ ಕೋಳಿದೆಲ್ಲ ಇದು ಫಿಶ್ ಯೂಸ್ ಆಗುತ್ತೆ. ರೀಸೈಕ್ಲಿಂಗ್ ಮಾಡ್ದಂಗೆ ಇಲ್ಲಿಂದ ಸಪೋಟ ಸ್ಟಾರ್ಟ್ ಆಗುತ್ತೆ. ನಿಮ್ದು ಜಮೀನು ಈ ಸೈಡ್ ಇರೋದು, ಆ ಸೈಡ್ ಇದ್ಬಿಟ್ರೆ ಇನ್ನೂ ಅನುಕೂಲ ಆಗ್ಬಿಡ್ತಿತ್ತು ಅನ್ಸುತ್ತೆ, ಒಳ್ಳೆ ಸೈಡು ಅಲ್ವಾ? ಒಳ್ಳೆ ಸೈಡು ಅವಾಗ ಕಮರ್ಷಿಯಲ್ ಆಗಿ ಹೆಚ್ಚೆ ಮಾಡ್ತಾ ಇದ್ವಿ ಏನೋ. ಹಾ, ಅಂದ್ರೆ ಜಾಸ್ತಿ ಅನುಕೂಲ ಆಗಿರೋದು. ಹಿಂಗ್ ತೋಟನೂ ಮಾಡಿ, ತೋಟದೊಳಗಡೆ ಒಂದು 4 ಗುಡ್ಲುಗಳ ತರಾನು ಮಾಡಿ, ಹೌದು, ಫಿಶ್ ಇದು ಎಲ್ಲಾನು ಜಾಸ್ತಿ ಮಾಡಿದ್ದಿದ್ದೀರಾ. ಹಿಂಗ್ 4 ಎಕರೆ ಒಂತವಿದ್ದು ತುಂಬಾ ಚೆನ್ನಾಗಿರ್ತಿತ್ತು. ಇದು ವಾಟರ್ ಆಪಲ್. ಇದು ಹಾ, ಸಣ್ಣಗ್ ಬರುತ್ತೆ ಗ್ರೀನ್. ಹಿಂಗೆ ಇಲ್ಲ ಈ ತರ ಬರುತ್ತೆ. ಹಿಂಗೆ ಇಲ್ಲಿ ನೋಡಿ, ರೆಡ್ ಬರುತ್ತೆ, ಗ್ರೀನ್ ಇಲ್ಲಿ ಬರುತ್ತೆ. ಹಣ್ಣಿದೆಯಾ ಒಂದು? ಹಾ, ಇದೆ. ಹಣ್ಣ ಅದು? ಅಂದ್ರೆ ಇನ್ನ ಡಾರ್ಕ್ ಕಲರ್ ಬರುತ್ತೆ. ಇನ್ನು ಡಾರ್ಕ್ ರೆಡ್ ಬರುತ್ತೆ ಇದು. ಇಲ್ಲ, ಇವಾಗ ಸ್ವಲ್ಪ ಒಗರು ಇರುತ್ತೆ. ಹೌದು, ಅಲ್ಲಿ ಕೆಳಗಡೆ ಇದೆ. ಅದು ಅಷ್ಟು ಒಗರು ಬರಲ್ಲ. ಇದು ಸ್ವಲ್ಪ ಒಗರು ಬರುತ್ತೆ. ಅಂದ್ರೆ ಫುಲ್ ಹಣ್ಣಾಗಿಲ್ಲ ಅಂದ್ರೆ ಒಗರು ಇರುತ್ತೆ ಅದು. ವಾಟರ್ ಆಪಲ್ ಹೂ ಹೇಗಿರುತ್ತೆ ನೋಡಿ. ಕ್ಯಾಮ್ರಾ ಇಷ್ಟೊಂದು ಕ್ಲಾರಿಟಿಯಾಗಿ ನೀಟಾಗಿ ಕಾಣುತ್ತೆ ಅಂತ ನನ್ಗೆ ಈಗಲೇ ಗೊತ್ತಾಗಲ್ಲ. ವಿಡಿಯೋ ಶೂಟ್ ಮಾಡ್ಲಿಕ್ಕೆ ನನಗೆ ಖುಷಿ ಆಗ್ತಿದೆ. ಅದು ಅನ್ಸಿಲ್ಲ, ಫಲ ತುಂಬಾ ಚೆನ್ನಾಗಿ ಬಿಡುತ್ತೆ. ತುಂಬಾ ಹಳೇದು ಅದು ನೋಡಿ, ಕೆಳಗಡೆಯಿಂದನೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ರುಚಿ ಇದೆಯಾ ಹಲಸಿನ ಚೆನ್ನಾಗಿ? ಹಾ, ಬಹಳ ಚೆನ್ನಾಗಿರುತ್ತೆ ಇದು. ಯಾವುದು ಇದಾ? ಪನ್ನೀರ್ಲೆ. ಅದು ಹಾ, ಪನ್ನೀರು, ಪನ್ನೇರಳೆ, ನೇರಳೆ. ಹಾ, ಓಕೆ. ಯೆಲ್ಲೋಯಿಶ್ ಕಲರ್ ಬರುತ್ತೆ. ಶುಗರ್ ಪೇಷಂಟ್ಸ್ ಓಕೆ. ಇವಾಗ ಸ್ವಲ್ಪ ಆಕ್ಸಿಜನ್ ಇರೋದ್ರಿಂದ ಗ್ರೀನರಿ ಸ್ವಲ್ಪ ಕಡಿಮೆ ಇದೆ. ಇದೆಲ್ಲ ಹಲಸಿನ ಮರ. ನಿಶುಂಗೆ ಕೆಲಸ ಏನಾದ್ರು ಮಾಡ್ತೀನಿ ಅಂದ್ರೆ ಇಲ್ಲೇ ಕೆಲಸ ಇದೆ ಸಿಕ್ಕಾಪಟ್ಟೆ. ಏನ್ ಬ್ರೋ? ಬಟ್ ಮಾಡಲ್ಲ ಅಂತ ಅನ್ಸುತ್ತೆ. ಹೌದು. ಇದೆಲ್ಲ ತೋಟ ನಾವು ಬೆಂಗಳೂರಿಂದ ಬಂದಾಗ ಓಡಾಡಕ್ಕಷ್ಟೇ. ನಮ್ಮ ಅಣ್ಣ ನಮ್ಮಪ್ಪ ಮಾಡಿಟ್ರು, ಇದನ್ನ ನೋಡ್ಕೊಂಡು ಹೋಗ್ಬೇಕಷ್ಟೇ. ಮಾಡೋಕ್ಕಾಗಲ್ಲ. ಇದು ಇಳ್ಳಿಕಾಯಿ. ಅದು ಇಳ್ಳಿಕಾಯಿ. ಇವೆಲ್ಲ ಕಾಳುಮೆಣಸು. ಇದು ಕಾಳುಮೆಣಸು. ಮೆಣಸು ಹಾಕೊಂಡಿದ್ದೀರಾ ಬ್ರೋ? ಎಲ್ಲಾ ರೀತಿನೂ ಪ್ರಯತ್ನ ಪಟ್ಟಿದ್ದೀರಾ ಹಂಗಾದ್ರೆ. ಹಿಂದುತ್ವ ಬಗ್ಗೆನಾ? ಹೌದೌದು. ನೀವೇ ನೋಡಿದ್ರಲ್ಲ. ಇದು ಸಪೋಟ. ಇಲ್ಲೆಲ್ಲ ಸಪೋಟ ಇದೆ. ಗ್ರೀನರಿ ಜಾಸ್ತಿ ಇದೆ. ಅಂದ್ರೆ ಎಲ್ಲ ಕಟಾವ್ ಆಗ್ಬಿಟ್ಟಿದೆ. ನಾವು ಬ್ಯಾಚ್ ಬೈ ಬ್ಯಾಚ್ ಕೂತ್ಬಿಟ್ಟು ಮಾರ್ಬಿಡ್ತೀವಿ ನಾವೇ. ನಾನು ನಮ್ಮಪ್ಪ ಇದ್ಲೇ ಇದು ಫುಲ್ಲು ಸಪೋಟ ತೋಟ ಹೀಗಿದೆ. ಎಷ್ಟು 7 ಇಯರ್ಸ್ ಅಲ್ಲ ಬ್ರೋ? 7 ಇಯರ್ಸ್ ಮೇಲಾಗಿದೆ. 7 ಇಯರ್ಸ್ ತೋಟ ಇದು. 7 ಇಯರ್ಸ್ ಹಿಂದೆ ಹಾಕಿರೋದು ಇದು ಸಪೋಟ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ಆಕ್ಚುಲಿ. ಹಾ, ಅಮ್ಮನೇ ಫುಲ್ ಬೆಳೆಸಿದ್ದು. ಅಪ್ಪ ಹಾಕಿದ್ರು, ಅಮ್ಮ ಬೆಳೆಸಿದ್ದಮ್ಮ. ಓಕೆ. ಅವಾಗಿಲ್ಲ, ನಾನು ಅಣ್ಣ ಅವಾಗಿಲ್ಲ ಬೆಂಗಳೂರಲ್ಲಿ ಇದ್ವಲ್ಲ. ಹೌದು. ಸೊ ಅಮ್ಮ ಅಪ್ಪಂದು. ಬಟ್ ಇದು ರೆವಿನ್ಯೂ ಪಾರ್ಟ್ ಬಂದಾಗ ಎಷ್ಟು ಏನು ಅನ್ನೋದು ಅಪ್ಪಾಜಿಗೆ ಗೊತ್ತು. ಹೌದೌದು. ಓಕೆ. ಅಂದ್ರೆ ಇಲ್ಲಿ ಹೆಂಗೆ ಅಂದ್ರೆ ಬಂದಾಗಿಂದ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇಲ್ಲಿ. ಬೋರ್ಗಾಗಿರ್ಲಿ, ಮತ್ತೆ ಇವಾಗ ಅಣ್ಣ ಬಂದಿದ್ದು ರಿಟರ್ನ್ಸ್ ಎಲ್ಲ ಬಂದಿದೆಯಾ ಬ್ರೋ? ಪರವಾಗಿಲ್ವಾ ಹಾಕಿರೋದಕ್ಕೆ? ರಿಟರ್ನ್ಸ್ ಆ ಥರ ಏನು ಬರ್ತಾ ಇದೆ ನಿಧಾನಕ್ಕೆ. ಅಂದ್ರೆ ನಾವು ಕೃಷಿನಲ್ಲಿ ಒಂದೇ ಸಲ ಎಕ್ಸೆಪ್ಟ್ ಮಾಡಕ್ ಆಗಲ್ಲ. ಆಗಲ್ಲ ಬ್ರೋ, ಅದು ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಟೈಪ್ ಅಲ್ಲಿ ಇರುತ್ತದೆ. ಹೌದು ಹೌದು. ಇವಾಗ ಹಾಕಿದ್ರೆ ಒಂದು 3 ತಿಂಗಳು ಬೆಳೆ ಅಂದ್ರೂ 4 ತಿಂಗಳವರೆಗಾದ್ರೂ ಕಾಯ್ಬೇಕು ನಾವು. ಹೌದೌದು. ಅಂದ್ರೆ ಇನ್ವೆಸ್ಟ್ಮೆಂಟ್ ಹೆಂಗೆ ಅಂದ್ರೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತರ. ಈಗ ನನಗೆ 1 ವರ್ಷದಿಂದ ಒಂದು 9 ತಿಂಗಳಿಂದ ಒಂದು ಬೆಳೆ ಕೊಟ್ಟಿದ್ದಷ್ಟೇನೆ, ಅದು ಸಿಂಪಲ್ ಆಗಿ ಮಾಡಿದಕ್ಕೆ. ಇವಾಗ 9 ತಿಂಗಳಿಂದ ಯಾವ್ದು ರೆವಿನ್ಯೂ ಕೊಟ್ಟಿಲ್ಲ ನಾನು ಮಾಡಿರೋದು ಸಹ. ಇದು ವೀಳ್ಯದೆಲೆ. ಇದು ವೀಳ್ಯದೆಲೆ ಗಿಡ, ನೆಲ್ಲಿಕಾಯಿ ಗಿಡ. ಇದು ನೆಲ್ಲಿಕಾಯಿ ಎಲ್ಲ ಆಲ್ರೆಡಿ ಕಟಾವ್ ಆಗ್ಬಿಟ್ಟಿದೆ.
ಹೋಲ್ ಸೀಸನ್ ಬರ್ತಾ ಇರುತ್ತೆ. ಹ್ಮ್ 3-4 ಎಷ್ಟು ಸೀಸನ್ ಬರುತ್ತೆ ನೆಲ್ಲಿಕಾಯಿ? ನಲ್ಲಿಕಾಯಿ ಒಂದ್ 2 ಸೀಸನ್ ಬರುತ್ತೆ. ವರ್ಷಕ್ಕೆ ಬರುತ್ತಲ್ಲ, ವರ್ಷಕ್ಕೆ 3-4 ಬರುತ್ತಾ ಬ್ರೋ? 3 ಅಂತೂ ಬರುತ್ತೆ. ಹಾ ಹೌದಾ, ಪರವಾಗಿಲ್ಲ. ಹೋಲ್ ಸೀಸನ್ ಇರುತ್ತೆ. 1 ಎಕರೆಯಲ್ಲಿ 10 ಲಕ್ಷ ಮಾಡಿದ್ರು, 1 ಎಕರೆಯಲ್ಲಿ 7 ಲಕ್ಷ ಮಾಡಿದ್ರು, 6 ಲಕ್ಷ, 3 ಲಕ್ಷ ಸಿಂಪಲ್ ಆಗಿ ಹಿಂಗೆಲ್ಲ ಹೇಳ್ತಾರೆ 1 ಎಕರೆಯಲ್ಲಿ ಅಂತ. ಆ ರೀತಿ ಹೇಳೋದಾದ್ರೆ 4 ಎಕರೆಗೆ ಗೊತ್ತಿಲ್ಲ, ಅಪ್ಪಾಜಿ ಅವ್ರು ಹೇಳ್ಬೇಕು. ಅಂದ್ರೆ ಫಲ ಬರ್ಬೇಕಿಲ್ಲ. ಇಲ್ಲೇನಾರು ನೀರು ಇದ್ದಿದ್ರೆ ಇವಾಗ ನೋಡಕ್ ಒಂದ್ ಚೆನ್ನಾಗಿರೋದು. ನಿಸರ್ಗ ಅಲ್ಲಿ ದುಡ್ಡು ಕೊಟ್ಟು ಬೇರೆ ಸ್ವಿಮ್ಮಿಂಗ್ ಹೋಗ್ತಾರೆ. ಅಥವಾ ನಿಶಾ ಗೌಡ ಅವರು. ಇದು ನನ್ನ ಫೇವರಿಟ್ ಪ್ಲೇಸ್. ಏಕೆ? ಲೈಕ್ ಫುಲ್ ಗ್ರೀನರಿ ಇರುತ್ತೆ, ಒಂಥರ ಎಲ್ಲ ಸುತ್ತಮುತ್ತ ಫುಲ್ ಗ್ರೀನರಿ, ಹಾ. ಎಲ್ಲ ತರ ವೆರೈಟಿ ಫ್ರೂಟ್ಸ್ ಎಲ್ಲ ಇಲ್ಲೇ ಇರುತ್ತೆ. ಓಕೆ. ಹಾ ಬಟರ್ ಫ್ರೂಟ್ ನನ್ನ ಫೇವರಿಟ್ ಬಟರ್ ಫ್ರೂಟ್, ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್. ಬಟರ್ ಫ್ರೂಟ್ಸ್ ಹಾಕಿದ್ದೀರಾ? ಹಾ. ಯಾವ್ದು ಗಿಡ ಅದು? ಅದೇ ಬಟರ್ ಫ್ರೂಟ್. ಇಲ್ಲಿ ಕಡ್ದಿರೋದಾ? ಇಲ್ಲ ಇಲ್ಲ, ಅದು ಇದು ನೇರಳೆ ಅದು. ಅದು ಇದಾ? ಇರಲಿಲ್ಲ ಅಂತ. ಇದು ಬಟರ್ ಫ್ರೂಟ್ ಇದು. ಬಟರ್ ಫ್ರೂಟ್ಸು, ಓಕೆ. ಎಷ್ಟು ಹಾಕಿದ್ದೀರಾ ಬಟರ್ ಫ್ರೂಟ್ಸು? ತುಂಬಾ ಹಾಕಿದ್ವಿ. ಏನಂತಂದ್ರೆ ಅದಕ್ಕೆ ನೀರು ಹರಿದು ಹೋಗ್ಬೇಕು, ನಿಲ್ಬಾರ್ದು. ಇದು ನಿಲ್ಲದು ನೀರಾಗಿರೋದ್ರಿಂದ ಶೀತ ಜಾಸ್ತಿ ತಡೆಯಲ್ಲ, ಅದರಿಂದ ತುಂಬಾ ಹೋಗ್ಬಿಡ್ತು. ಒಂದು 4 ಉಳಿದಿದೆ ಇದು ಬಟರ್ ಫ್ರೂಟ್. ಓಕೆ. ಇಲ್ಲಿ ಜಾಸ್ತಿ ಶೀತ ಆಗುತ್ತೆ ಅನ್ಸುತ್ತೆ, ಅಲ್ಲಿ ಏನಾರು ಬಂದ್ರೆ ನೀರು? ಅಲ್ಲಿ ನೀರ್ ಬಂತಂದ್ರೆ ಇದು ಈ ಭೂಮಿನೇ ಹಾಗೆ, ಇದು ಸ್ವಲ್ಪ ನೀರ್ ಬಂತು ಅಂತಂದ್ರೆ ಜಾಸ್ತಿ ಟೈಮ್ ಒದ್ದೆ ಇರತ್ತೆ, ಮತ್ತೆ ಡ್ರೈ ಆಗ್ಬಿಡತ್ತೆ. ತುಂಬಾ ದೂರದಲ್ಲಿ ನವಿಲುಗಳು ಕಾಣ್ತಾ ಇದೆ. ಎಷ್ಟು 2 ಬೋರ್ ಇದೆಯಾ ಅಲ್ಲಿಗೆ? ಹೌದೌದು, ಬೇಕೇ ಬೇಕು. 1 ಬೋರ್ ಆದ್ರೂ ಮೇಂಟೈನ್ ಮಾಡ್ಬೋದು, ಬಟ್ ಅಷ್ಟು ಮೇಂಟೈನ್ ಮಾಡಕ್ ಆಗಲ್ಲ 1 ಬೋರಲ್ಲಿ. ಸಮ್ಮರ್ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಗ್ಬಿಡತ್ತೆ ಅದು. ಕೊಡೋ ಕರೆಂಟ್ ಅಲ್ಲಿ ಮೇಂಟೈನ್ ಮಾಡಕ್ ಆಗಲ್ಲ. ಕರೆಂಟ್ ಏನಾದ್ರು ಜಾಸ್ತಿ ಹೊತ್ತಿದ್ರೆ ಮೇಂಟೈನ್ ಮಾಡಬಹುದಾಗಿತ್ತು. ಇಲ್ಲ ಸೋಲಾರ್ ಆಗಿದ್ರು ಸಹ 1 ಬೋರ್ ಸಾಕಾಗ್ತಿತ್ತು. ಅದು ಡ್ರ್ಯಾಗನ್ ಫ್ರೂಟ್. ಇದು ಫ್ರೂಟ್ಸ್ ಡಿಫ್ರೆಂಟ್ ಫ್ರೂಟ್ಸ್ ಹಾಕಿದ್ದಾರೆ. ಅದು ಡ್ರ್ಯಾಗನ್, ಅದು ಕೆಳಗಡೆ ಏಲಕ್ಕಿ, ಇವೆಲ್ಲ ಏಲಕ್ಕಿ. ಇದು ಏಲಕ್ಕಿನ ಬ್ರೋ? ಅದು ಏಲಕ್ಕಿಗೆ. ಅದು ಜಾಯಿಕಾಯಿ. ಓ, ಜಾಯಿಕಾಯಿ ಹಾಕಿದ್ರಾ? ಜಾಯಿಕಾಯಿ ನಾನು ಚಿಕ್ಕದ್ರಲ್ಲಿ ಕೇಳಿದ್ದೆ ಆಕ್ಚುಲಿ. ಜಾಯಿಕಾಯಿ ತಿನ್ನೋರು ಕಡಿಮೆ ಆಗಿದ್ದಾರೆ ಇವಾಗ. ಈಗಿನ ಹೆಣ್ಮಕ್ಳುಗಳು ತಿನ್ನಲ್ಲ, ಬಾಣಂತ ಟೈಮಲ್ಲಿ ಜಾಯಿಕಾಯಿ ತಿನ್ನಲ್ಲ ಅನ್ಸುತ್ತೆ. ಆದರೆ ಸಾಂಬಾರ್ ಪದಾರ್ಥಗಳು ಯೂಸ್ ಮಾಡ್ತಾರೆ. ಹೌದು ಹೌದು, ಸಾಂಬಾರ್ ಪದಾರ್ಥಕ್ಕೆ, ಪಲಾವ್ಗೆ, ಮಾಮೂಲಿ ಬಿರಿಯಾನಿಗೆಲ್ಲ ಅದನ್ನೇ ಜಾಸ್ತಿ. ಆಮೇಲೆ ಮೆಡಿಸನ್ಗೆ ಹೋಗುತ್ತೆ ಅದ್ರದ್ದು ಒಳಗಡೆ ಬೀಜ. ಇದ್ರದ್ದು ಏಲಕ್ಕಿದು ಹೇಗೆ? ಏಲಕ್ಕಿದು ಅಂದ್ರೆ ನಮ್ಮ ಮನೆಗಾಗತ್ತೆ. ಅವ್ರು ಇವ್ರು ಆಲ್ರೆಡಿ ಯೂಸ್ ಮಾಡಿದ್ದೀರಾ? ಹೌದೌದು. ಸೊ ಕೆಲಸ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಸಂಜೆ ತನಕ ಇರುತ್ತೆ. ಹೌದು, ಇಲ್ಲೇ ಇರುತ್ತೆ ನೋಡಿ. ಹಿಂಗ್ ಒಂದ್ ಕಡೆ ಓ, ಕೆಳಗಡೆ ಬಿಡೋದಾ ಇದು? ಇದು ಕೆಳಗಡೆ ಬಿಡುತ್ತೆ ಹಿಂಗೆ ಏಲಕ್ಕಿ ಇದು. ಓಕೆ. ಹೊಡಿರಿ ಅದನ್ನ. ತಿನ್ಬೋದಲ್ಲ ಇದು? ಹಸಿದು ತಿನ್ಬೋದು, ಒಳಗಡೆ ಬೀಜನ. ಅಲ್ಲಿ ಆರೆಂಜ್ ಇದೆ. ಆರೆಂಜ್ನು ಹಾಕಿದ್ದೀರಾ? ಆರೆಂಜ್ ಇದೆ, ಮೂಸಂಬಿ ಇದೆ. ಬಿದೋಯ್ತು ನಿಶಾ ಒಂದು. ಸ್ಮೆಲ್ ನೋಡಿ ಚೆನ್ನಾಗಿದೆ. ಇದು ಆರೆಂಜ್ ಅಲ್ಲ? ಇದು ಆರೆಂಜ್. ಇದು ಓ, ಈ ರೋಡ್ ಯಾವ್ದೋ ಕನೆಕ್ಟ್ ಆಗ್ತಿದೆ. ಆರ್ಗ್ಯಾನಿಕ್. ಚಿಕ್ಕದಿದೆ, ಹಣ್ಣಾಗಿಲ್ಲ ಇದು ಇನ್ನು. ಈ ಕಲರ್ ಬಂದಿದೆಯಲ್ಲ ಅಷ್ಟೇ. ಕಲರ್ ಬಂದಿದೆ. ಬಿಸ್ಲುಗಾಯಿ ಅಂತಾರೆ ಇದನ್ನ. ಹೌದಾ? ನೋಡಿ, ಇದನ್ನ ಬಿಸ್ಲುಗಾಯಿ ಅಂತಾರೆ. ಇದು ಇನ್ನೂ ಸೈಜ್ ಬರುತ್ತೆ. ಅದು ಅಷ್ಟೇ, ಅದು ಅಂಜೂರ. ಪರಂಗಿಹಣ್ಣು ಫಲ ನೋಡಿ ಎಷ್ಟು ದಪ್ಪ ಇದೆ. ಯಾವ್ದು ಅಂಜೂರ? ಓ, ಇದು ಅಂಜೂರ. ಇದು ಅಂಜೂರನೇ. ಅಲ್ಲ, ಒಂದು 4 ಒಂದ್ ಗಿಡ ಅಲ್ಲ ಇದು ಅಷ್ಟೇ ಅಂಜೂರ. ಅಂಜೂರ ಗಿಡ. ಇದು ಮೂಸಂಬಿ. ಇದು ಹೂವು ಕಾಯಿ ಎಲ್ಲೂ ಕಾಣ್ತಾ ಇಲ್ಲ. ಅಂಜೂರದು ಅಂದ್ರೆ ಇವಾಗ ಯುಗಾದಿ ಅಲ್ಲ, ಯುಗಾದಿ ಆದ್ಮೇಲೆ ನಮ್ಗೆ ಇದು ಮೂಸಂಬಿ. ಇದು ಇನ್ನೊಂದು ಬೆಳೆಗಳಿಗೆ ಉಳುಮೆ ಕೊಟ್ಟಷ್ಟು ಚೆನ್ನಾಗಾಗುತ್ತೆ. ಹೌದು, ಉಳುಮೆ ಕೊಡ್ಲಿಲ್ಲ, ಹಿಂಗ್ ಬಿಟ್ಬಿಟ್ರೆ ಇದಾಗಲ್ಲ. ಸ್ವಲ್ಪ ನನಗೆ ಗೊತ್ತಿರೋ ಪ್ರಕಾರ ಉಳುಮೆ ಕೊಟ್ಟಷ್ಟು ಬೇಗ ಸ್ವಲ್ಪ ಬಿಟ್ಟಿದ್ದಾರೆ, ಮಾಡ್ಬೇಕು. ಓಕೆ.
ಇದು ಡೆಡ್ ಎಂಡ್ ಬ್ರೋ. ಹಾ ಇದು ಲಾಸ್ಟ್ ಇದು 4 ಎಕರೆ ಬಂದ್ವಿ ಆಕ್ಚುಲಿ. ತುಂಬಾ ಚೆನ್ನಾಗಿ ತೋಟ ಮಾಡಿದೀರಾ ಬ್ರೋ. ಆದ್ರೆ ಇನ್ನೊಂದ್ ಸ್ವಲ್ಪ ಕಷ್ಟಪಟ್ರೆ ಇನ್ನೂ ನೀಟಾಗಿ ಇಟ್ಕೋಬಹುದು. ಹೌದು. ಮತ್ತೆ ಉಳುಮೆ ಕೊಡ್ಬೇಕು ಒಂದ್ ಸ್ವಲ್ಪ. ನಿಶಿನ್ ಕಾಂಟ್ರಿಬ್ಯೂಷನ್ ಏನು ಬ್ರೋ ಇಲ್ಲಿ? ಜಸ್ಟ್ ಸೈಟ್ ಸೀಯಿಂಗ? ಇಲ್ಲ ಬರ್ತಾರೆ, ಏನಾಗುತ್ತೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತಾರೆ. ಅದು ಬಟರ್ ಫ್ರೂಟ್ ಅದೆಲ್ಲ ಹೂ ಬಿಟ್ಟಿದೆ ಈ ಸಲ. ಅಥವಾ ಬೆಳ್ದಿರೋ ಹಣ್ಣುಗಳು ತಿನ್ನೋದಾ? ಅದಂತೂ ಅದು ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಓಕೆ. ಸೊ ನೀವು 1 ವರ್ಷ ಆಯ್ತು ಅಂತಂದ್ರೆ ಇನ್ನು 7 years 6 years ಸಹ ಅಮ್ಮ ಅಪ್ಪಾಜಿನೇ ಜಾಸ್ತಿ ಮೇಂಟೈನ್ ಮಾಡಿರೋದು. ಹೌದೌದು. ಒಂದು ಗಿಡ ಬೆಳೆಸೋದೇನು ಸುಲಭ ಅಲ್ಲ ಬ್ರೋ. ನಾನು 2-3 months ಬ್ಯಾಕ್ ಒಂದು ಪರಂಗಿ ಗಿಡ ತಂದಿದ್ದೆ ಬ್ರೋ, ಒಂದು 15. ಇದು ಬಟರ್ ಫ್ರೂಟ್ ಇದು. ಹಾ, ಕಾಲ್ ಮಾಡ್ಬಿಟ್ಟು ಹೋಗ್ಬಿಡ್ತು. ಈಗ ಮತ್ತೆ ಅದು ಚಿಗುರಕ್ಕೆ 1.5 ತಿಂಗಳು ಬೇಕಾಯ್ತು. ಪರಂಗಿ ಗಿಡ ಸಣ್ಣದು, ಇದು ಬೆಳೀತಾ ಇದೆ. ಅದು ಲಕ್ಷ್ಮಣ ಫಲ. ಅದು ಅಂದ್ರೆ ಇದು ಹೆಂಗಿದೆ, ಕೆಲವೊಂದು ಹಾಕಿದಾಗ ಉಳಿಯಲ್ಲ, ಮತ್ತೆ ಹೊಸದ್ ಮತ್ತೆ ಬೆಳಿಬೇಕಾಗುತ್ತೆ. ಇವಾಗ ಇದೇನು ನೇರಳೆ ಹಣ್ಣು 2 ಮರ ಲೈಕ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ವಿ, ಬರಲೇ ಇರಲ್ಲ ಫಲ. ಸೊ ಅದನ್ನ ಕಟ್ ಮಾಡಿ 2 ವರ್ಷ ವೇಸ್ಟ್, ಏನ್ ಮಾಡೋಕ್ಕಾಗಲ್ಲ. ಏನು ಫಾರ್ಮಿಂಗ್ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್. ಹೌದು, ನೀವು ಮಾಡ್ತೀರಾ, ವರ್ಕೌಟ್ ಆಯ್ತಾ, ನೀವು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಹೌದು. ಈಗ ಸೇವಂತಿಗೆ ಹೂಗೆ ನಾವು 3 ತಿಂಗಳು ವ್ಯವಸಾಯ ಮಾಡಿದ್ರು ಹೆಂಗ್ ಮಾಡ್ತೀವಿ, ಎಷ್ಟು ಏನು ಕಣ್ಣಲ್ಲಿ ಕಣ್ಣಿಟ್ಟು ಪಾಪುಗಳ ತರ ಮಗುಗಳ ತರ ನೋಡ್ಕೋತೀವಿ ನಾವು. ಹೌದು, ಸೇವಂತಿಗೆ. ಅದೇ ರೀತಿ ಈ ಫಸಲುಗಳನ್ನು ಸಹ ಅಷ್ಟೇ ಕಷ್ಟಪಟ್ಟು ನೋಡ್ಕೊಂಡ್ರೆ ಇನ್ನೂ ಜಾಸ್ತಿ ಪ್ರತಿಫಲ ಸಿಗುತ್ತೆ ಆಕ್ಚುಲಿ. ಈಗ ಒಂದು ಸ್ವಲ್ಪ ಹಿಂಗೆ ಸ್ವಲ್ಪ ಈ ರೀತಿ ಜಾಸ್ತಿ ಏನಾದರೂ ಉಳುಮೆ ಕೊಡ್ಲಿಲ್ಲ ಅಂತಂದ್ರೆ ಈ ಫಸಲುಗಳಿಗೂ ಅಷ್ಟೇ ಅನ್ಸುತ್ತೆ ನನಗೆ. ಇಲ್ಲ, ಜಾಸ್ತಿ ಅಡಿಕೆ ಹೊಲದಲ್ಲಿ ಉಳ್ಬಾರ್ದು. ಇದು ನಾವು ಮಾಮೂಲಿ ಮಲ್ಚಿಂಗ್ ಟೈಪ್ ಅಲ್ಲಿ ಅದ್ರ ಗರಿನೇ ಅದು ಹಾಕೋದ್ರಿಂದ ಗೊಬ್ಬರ ಆಗತ್ತೆ. ಅಲ್ಲಿ ಒಳಗಡೆ ಮಣ್ಣು ಕೂಡ ಅಷ್ಟು ಬೇಗ ಡ್ರೈ ಆಗಲ್ಲ, ಮೇಲ್ಗಡೆ ನಾವು ಮಲ್ಚಿಂಗ್ ಮಾಡೋದ್ರಿಂದ. ಓಕೆ. ಇದು ತುಂಬಾ ದೊಡ್ಡದು ಖರ್ಜೂರ. ಇದು ಬಿಗ್ ಸೈಜ್ ಖರ್ಜೂರ ಬರುತ್ತೆ. ಡಿಫ್ರೆಂಟ್ ಆಗಿದೆ ಇದು. ಇದು ಈಚಲು ಮರ ಬೇರೆ, ಇದು ಬೇರೆ. ಈಚಲು ಬೇರೆ. ಈಚಲು ಬೇರೆ, ನಾನು ಈಚಲು ಅನ್ಕೋಬಿಟ್ಟೆ ಸಡನ್ ಆಗಿ. ಇದು ಸೌದಿಯಿಂದ ಮುಂದೆ ಒಂದು ಕಂಟ್ರಿಯಿಂದ ತಂದು ಕೊಟ್ಟಿರೋದು. ಫ್ರೆಂಡ್ಸಾ? ಇದು ವಾಟರ್ ಆಪಲ್. ಇದು ವಾವ್, ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಕಿತ್ಕೋ ನಿಶಾ ಒಂದು. ಈಗ ಇದೊಂದು ಸ್ವಲ್ಪ ಅಷ್ಟು ಟೇಸ್ಟ್ ಸಿಗಲ್ಲ ನಿಮಗೆ. ಓಕೆ, ಇದು ತಗೋ. ಓ, ನಮ್ಮ ಅಪ್ಪ ಬಂದ್ರು, ನಮ್ಮ ತಂದೆ ಬಂದ್ರು. ಹುಳು ಯೋಗಿಯ ನೋಡಲ್ಲಿ ಅಂತೇಳಿ ಈಶ್ವರ ಅಪ್ಪಾಜಿ ಅವ್ರು ಬಂದ್ರು. ಏನಕ್ಕಿದು ಮೈಕ್? ಅದು ನೀವು ಮಾತಾಡಿದ್ರೆ ಕೇಳಿಸೋದಕ್ಕೆ. ಸೀಪಿಕಾಯಿ ಅದು ನೋಡಿ ಎಷ್ಟು ಚೆನ್ನಾಗ್ಬಿಟ್ಟಿದೆ. ಬಟನ್ ಹಾಕೋ ನಿಶಾ, ಅದು ಇದೊಂದು ಸ್ವಲ್ಪ ಇದಾಗುತ್ತೆ. ಬಟನ್ ಕಿತ್ಕೊಳ್ಳಪ್ಪ, ಹಣ್ಣಾಗಿದ್ದೆ ಕಿತ್ಕೊ. ಇನ್ನೂ ಬಂದಿಲ್ಲ ಏನು ಬಿಡಿ, ಇನ್ನೂ ಮಾಡೋಕ್ಕಾಗಲ್ಲ. ಬೆಳಿಗ್ಗೆ 2-3 ಇದೆ ಕಿತ್ಕೊಂಡು ಅಂದಲ್ಲ. ಹೇಳಿ ಎಷ್ಟು ಬರುತ್ತೆ ಹೊಲದಲ್ಲಿ ಅದೇ ಅಂತದ. ಸರಿ, ತುಂಬಾ 4 ಎಕರೆ ಇವೆಲ್ಲ ತೋಟ ಮೇಂಟೈನ್ ಮಾಡೋದಂದ್ರೆ ತುಂಬಾ ಕಷ್ಟನೇ. ನಮ್ಗೆ ಆರಾಮ್ ಅನಿಸ್ತಾ ಇದೆಯಲ್ಲ. ಆರಾಮು, ನಮ್ಗೆ ಆರಾಮ ಓಡಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡಿದ್ದೀರಾ. ನಮ್ದೇನು ಖರ್ಚೇ ಬರಲ್ವಲ್ಲ, ಯಾವ್ದು ವ್ಯವಸಾಯ ಮಾಡೋದು ಅಂತ ಅವಶ್ಯಕತೆ ಇಲ್ವಲ್ಲ. ಈಗ ನನಗೆ ಔಷಧಿ ಹೊಡೆಯೋದು ಏನು ಇರಲ್ಲ. ಅಂತ ಔಷಧಿನೇ ಹೊಡೆಯಲ್ಲ, ಏನಕ್ಕೆ ಔಷಧಿ ಹೊಡೆಯಂತ ಅವಶ್ಯಕತೆ ಇರಲ್ಲ ಸರ್ ನನಗೆ. ಅದೇ ತೋಟಕ್ಕೆ ಈಗ ಬೇರೆ ಬೆಳೆ ಆದ್ರೆ ಔಷಧಿ ಹೊಡಿಬೇಕು. ಈಗ ಅಡಿಕೆಗೂ ನಾವು ಔಷಧಿ ಹೊಡಿತಾ ಇಲ್ಲ, ತೆಂಗಿಗೂ ಔಷಧಿ ಹೊಡಿತಾ ಇಲ್ಲ. ಈ ವಾಟರ್ ಆಪಲ್ ಅದಕ್ಕೆ ಔಷಧಿ ಇಲ್ವೇ ಇಲ್ಲ, ನೆಲ್ಲಿಕಾಯಿ ಇಲ್ಲ, ಆಮೇಲೆ ಯಾವ್ದು ಬಟರ್ ಫುಲ್ಲು ಅದಕ್ಕೂ ಔಷಧಿ ನಾವು ಔಷಧಿ ಸಿಂಪಡಿಸ್ತದೆ ಎಂಬುದಿಲ್ಲ. ಸಪೋರ್ಟಾಗಿ ಬಾಳೆಹಣ್ಣು ಯಾವ್ದು ಸಿಂಪಡಿಸೋದೇ ನಾವು ಬೆಳೆದಿಲ್ಲ ಇದುವರೆಗೂ. ನಿಮಗೂ ಗೊತ್ತು ತಾನೆ. ಮತ್ತೆ ಹಾಂ, ಈಗ ನಾವು ಈ ಸಲ ಅಡಿಕೆನ ಮೊದಲನೇ ಫಲನೇ ಈ ಸಲ 60,000 ಕೊಟ್ಟಿದ್ದೀವಿ. ಈ ನೆಕ್ಸ್ಟ್ಗೆ ಒಂದು ಸ್ವಲ್ಪ ಹೆಚ್ಚಿಗೆ 1.5 ಲಕ್ಷಕ್ಕೆ ಹೋಗ್ತದೆ. ನೋಡಿ ಅಡಿಕೆ ಹೆಂಗಿದೆ ಅಂತ. ಮತ್ತೆ ಎಷ್ಟು ವರ್ಷದ್ದು ಅಡಿಕೆ? ಈಗ ಅಡಿಕೆ ನೆಟ್ಟಿ ಕೊರೋನಾ ಟೈಮಲ್ಲಿ ಇಟ್ಟಿದ್ದು 6 ವರ್ಷ ಆಗಿಲ್ವೇ? 5 ವರ್ಷ ಆಗಿದೆ. 5 ವರ್ಷ. ಕೊರೋನಾ ಬಂದ ವರ್ಷ ಸೊಸಿ ನೆಟ್ಟದ್ದು ನಾವು. 2020 ಮಾರ್ಚಲ್ಲಿ ಬಂದಿದ್ದು. ಅಂದ್ರೆ ಮೊದಲನೇ ಬೆಲೆ ಸ್ವಲ್ಪ 1 ಕ್ವಿಂಟಾಲ್ ಅಷ್ಟು ಬಂದಿತ್ತು. ಈಗ ಎರಡನೇ ಬೆಲೆ 4 ವರ್ಷಕ್ಕೆ ಬಿಡುತ್ತೆ. 4 ವರ್ಷದಿಂದ 5 ವರ್ಷ ಬೇಕು ಸರ್. ನಮ್ದು 5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ವ್ಯವಸಾಯ ಮಾಡ್ದಂಗೆ ಕರೆಕ್ಟಾಗಿ ವ್ಯವಸಾಯ ಮಾಡಿದ್ರೆ ನೀವು 8 ವರ್ಷ ಬರಲ್ಲ. ಕರೆಕ್ಟಾಗಿ ವ್ಯವಸಾಯ ಮಾಡಿದ್ರೆ ನಿಮಗೆ 8 ವರ್ಷ ಬರಲ್ಲ. ನಾವು ಹೆಂಗೆ, ನಾವು ಇದುವರೆಗೂ ನಾವು ಅಡಿಕೆಗೆ 300 ಕೊಟ್ಟಿಲ್ಲ, ವರ್ಷಕ್ಕೆ 4 ಸಲ ತಿಪ್ಪೆ ಗೊಬ್ಬರ ಹಾಕೊಂಡ್ಬಂದಿದ್ದೀವಿ.
ವರ್ಷಕ್ಕೆ 4 ಸಲನೇ ಬರೀ ತಿಪ್ಪೆ ಗೊಬ್ಬರನೇ, ಬರೀ ಬುಡ ಸುರಿಯೋದು ಅಷ್ಟೇ, ಏನಿಲ್ಲ. ಇವತ್ತಿನ ಆಗ ವ್ಯವಸಾಯ ಅಂತ ಅದು ಅಗೆಯೋದು ಪಗೆಯೋದು ಏನಿಲ್ಲ ಅದಕ್ಕೆ. ಈಗ ಸ್ಟಾಪ್ ಮಾಡಿದ್ದೀನಿ, ಗಿಡ ಜಾಸ್ತಿ ಮೇಗ್ ಬೆಳ್ಕೊಂಡು ಆಗ್ತದೆ ಅಂದ್ಬಿಟ್ಟು ಈ ಸಲ ಗೊಬ್ಬರ ಹಾಕಿಲ್ಲ. ಈಗ 4 ಎಕರೆ ಇದೆ ಒಂದೇ ತವ್ ನಿಮ್ದು. ಹೇಳಿ ಯಾವ್ಯಾವ ಗಿಡ ಎಷ್ಟೆಷ್ಟಿದೆ ಸರ್? ಈಗ ಅಡಿಕೆ ಒಂದು 400 ಇದೆ ಅನ್ಕೊಡಿ, ಅಡಿಕೆ 400, ತೆಂಗು ಒಂದು 100 ಇದೆ, ತೆಂಗು 100, ಸಪೋಟ ಒಂದು 50 ಇದೆ, ಆಮೇಲೆ ಮಾವಿನ ಗಿಡ ಒಂದೆಷ್ಟು 15 ಗಿಡ ಇದೆ, ಮತ್ತು ಸೀತಾಫಲ ಒಂದು 100 ಗಿಡ ಇದೆ, ವಾಟರ್ ಆಪಲ್ಲು 6 ಗಿಡ ಇದೆ, ಆಮೇಲೆ ದ್ರಾಕ್ಷಿ ಅಂತ ಬರ್ತದೆ ಅದೊಂದು 6 ಗಿಡ ಇದೆ, ನೆಲ್ಲಿಕಾಯಿ ಒಂದು 2 ಗಿಡ ಇದೆ. ಈ 6 ಇರುತ್ತಲ್ಲ ಅದನ್ನು ಸಹ ಬಿಸ್ನೆಸ್ ಪರ್ಪಸ್ ಅದು ಅಥವಾ ಸುಮ್ಮನೆ ನೀವು? ಇಲ್ಲ ಸರ್, ಎಲ್ಲ ಬಿಸ್ನೆಸ್, ಎಲ್ಲ ಬಿಸ್ನೆಸ್, ಹೌದು. ನಾವು ಎಲ್ಲ ಕಮರ್ಷಿಯಲ್ ಪರ್ಪಸ್. ನಾವೇ ಅಪ್ಪನೇ ಬೆಳಿತಾರೆ, ನೀನ್ ದುಡ್ಡು ಕೊಡ್ತಾ ಇಲ್ಲ ತಾನೆ? ಇಲ್ಲ ಅಪ್ಪನೇ ತಗೊಂಡೋಗಿ ಅಲ್ಲೇ ಮಾರ್ಬಿಡ್ತೀವಿ ನಾವು. ಅಲ್ಲೊಂದು ಪ್ಲೇಸ್ ಇದೆ ಇಲ್ಲಿ ಕಲ್ಲಳ್ಳಿ ಹತ್ರ, ಅಲ್ಲೋಗಿ ಈಗ ಈ ವ್ಯಾಪಾರ ಮಾಡ್ಕೊಂಡೆ ಬಂದಿರೋದು ನಾನು. ನೋಡಿ, ವರನಾಥ್ ಕಲ್ಲಹಳ್ಳಿ, ಭೂವರಹನಾಥ ಕಲ್ಲಹಳ್ಳಿ ಅಂತ ಹೇಳಿ ಬೆಂಗಳೂರಿಂದ ಎಲ್ಲೆಲ್ಲಿಂದಲೋ ಬರ್ತಾರೆ. ಆ ಪ್ಲೇಸಲ್ಲಿ ಹೋಗಿ ಮಾರುವಂಥದ್ದು. ನಿಮ್ಮ ಹೆಸರು ಸರ್ ಅಲ್ಲಿ? ಹೇಳಿ. ಅಲ್ಲಿ ನೀವು ಮಾರ್ತಿರಲ್ಲ, ರವಿ ಅಂತಾನೆ, ರವಿ ಅಂತೇಳಿ ಅವರು ಇರ್ತಾರೆ, ಭೂವರಹನಾಥ ಕಲ್ಲಹಳ್ಳಿ. ಅವರು ಅವ್ರ ತೋಟದಿಂದನೇ ವಾಟರ್ ಆಪಲ್ಲು, ಆಮೇಲೆ ನಳ್ಳಿಕಾಯಿ, ಸೀಬೆಕಾಯಿ, ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ, ಸಪೋಟ ಎಲ್ಲ ತಂದು ಮಾರೋದು. ಈ 2 ಬಿಟ್ಟಿದ್ದಾರೆ, ಅದು ಅಡಿಕೆ ಮತ್ತೆ ತೆಂಗು. ಅದು ಮಾವಿನ ಹಣ್ಣು ಸೀಸನ್ ಅಲ್ಲಿ. ಇನ್ನು ನೆಕ್ಸ್ಟ್ ಬಂತು ಅಂತಂದ್ರೆ ವಾಟರ್ ಆಪಲ್ ಬರುತ್ತೆ, ಮತ್ತೆ ಇನ್ಯಾವ್ದಪ್ಪ ಅದು, ಸರ್ ನೆಲ್ಲಿಕಾಯಿ, ಬೆಣ್ಣೆ ಹಣ್ಣು ಬರುತ್ತೆ ಅಲ್ವಾ, ಬಟರ್ ಫ್ರೂಟ್ ಸಹ ಬರುತ್ತೆ. ಸರ್ ಎಲ್ಲದಕ್ಕಿಂತ ಆದಾಯ ರೈತನಿಗೆ ನೆಲ್ಲಿಕಾಯಿನಲ್ಲಿ. ಹೌದಾ? ಕೂತ್ಕೊಂಡು ಮಾರಿದ್ರೆ ಕೂತ್ಕೊಂಡು ಮಾರಿದ್ರೆ ನಾವು 30 ರೂಪಾಯಿಗೂ ಕೊಡ್ತೀವಿ, 100 ಗ್ರಾಮ 20 ರೂಪಾಯಿ ಕೊಡ್ತೀವಿ, 30 ಕೊಡ್ತೀವಿ, 40 ಕೊಡ್ತೀವಿ. 100 ಗ್ರಾಮ 100 ಗ್ರಾಮಗೆ ನೆಲ್ಲಿಕಾಯಿ ಎಷ್ಟು ಗಿಡಗಳಿದೆ ಸದ್ಯಕ್ಕೆ? ನಮ್ಮ ಹತ್ರ 2 ಗಿಡ ಇರೋದು. ನಾವು 100 ಗ್ರಾಮ್ಗೆ 40 ರೂಪಾಯಿಗೂ ಮಾರ್ತೀವಿ, 30 ರೂಪಾಯಿಗೂ ಮಾರ್ತೀವಿ. ಅಂದ್ರೆ ಕೆಜಿ ಹತ್ತಿರ 300 ಇಂದ 400. ಅಂದ್ರೆ ಕೆಲವೊಂದು ಸೈಜ್ ಮೇಲೆ ಒಂದ್ ಸ್ವಲ್ಪ ಸೈಜ್ ಗೀಜ್ ಅಂತಿಲ್ಲ ಅದು. ಆ ನೆಲ್ಲಿಕಾಯಿಗೆ ಮಾಮೂಲಿ ಮೀಡಿಯಂ ನೆಲ್ಲಿಕಾಯಿನೇ ನಾವು ಏನೇ ಕಮ್ಮಿ ಅಂದ್ರೆ 40 ರೂಪಾಯಿ 30 ರೂಪಾಯಿ ಕಮ್ಮಿ ಕೊಡಲ್ಲ 100 ಗ್ರಾಮ 100 ಗ್ರಾಮ್ಗೆ. ಹಂಗಾರೆ ನಿಮ್ ಪ್ರಕಾರ ನಿಮ್ಮ ಅನುಭವದಲ್ಲಿ ಎಷ್ಟು ವರ್ಷದಿಂದ ಬಿಡ್ತಿದೆ ಹೇಳಿ ಇದು ನೆಲ್ಲಿಕಾಯಿ? ನೆಲ್ಲಿಕಾಯಿಗೆ ನಮ್ದು ಈಗ ಅಲ್ಲಿ ಸ್ಟಾರ್ಟ್ ಆಗಿ 3 ವರ್ಷ ಆಗಿದೆ. 3 ವರ್ಷ ಆಯ್ತು. ಒಂದು ಗಿಡ ಎಷ್ಟು ಆದಾಯ ತಂದು ಕೊಡುತ್ತೆ ನೆಲ್ಲಿಕಾಯಿ ಸರ್? ಈಗ ಒಂದು ನೆಲ್ಲಿ ಗಿಡ ಕರೆಕ್ಟಾಗಿ ಅದು ಮೇಂಟೆನೆನ್ಸ್ ಮಾಡಿದ್ರೆ ಒಂದು 8,000 ರೂಪಾಯಿ ಆದಾಯ ಆಯ್ತದೆ ವರ್ಷಕ್ಕೆ. ಒಂದು ನಲ್ಲಿ ಗಿಡ 8,000 ರೂಪಾಯಿ ಕೂತ್ಕೊಂಡು ಮಾರಿದ್ರೆ ಆದಾಯ ಕೊಡುತ್ತೆ, ಕೂತ್ಕೊಂಡು ಮಾರೋದು. ಮತ್ತೆ ನೆಲ್ಲಿಕಾಯಿ ಗಿಡ ಬೇರೆ ಮರಗಳ ತರ ಜಾಸ್ತಿ ಪ್ಲೇಸನ್ನು ಸಹ ಆವರಿಸ್ಕೊಳ್ಳಲ್ಲ. ಅದು ಯಾವಾಗ್ಲೂ ಬಿಡ್ತಾನೆ ಇರ್ತದೆ. ವರ್ಷಕ್ಕೆ 2 ಸರಿ ಏನೋ ಇಲ್ಲ, ವರ್ಷಕ್ಕೆ 6 ದಪ್ಪ ಬಿಡ್ತದೆ ಅದು. ವರ್ಷಕ್ಕೆ 6 ದಪ್ಪ ಬಿಡ್ತಾನೆ ನೆಲ್ಲಿಕಾಯಿ ಇರೋಷ್ಟು. ಸಪೋಟ ಒಂದ್ ಬಾರಿ, ಸಪೋಟ ಒಂದೇ ಬಾರಿ. ನೆಲ್ಲಿಕಾಯಿಗಿರೋ ಬೇಡಿಕೆ ಯಾವ್ದಕ್ಕೂ ಇಲ್ಲ. ಅದು ವಾಟರ್ ಆಪಲ್ ಎಷ್ಟು ಸರಿ ಬಿಡುತ್ತೆ ಸರ್? ವಾಟರ್ ಆಪಲ್ ವರ್ಷಕ್ಕೆ 2 ಸಲ ಬಿಡೋದು. ಓಕೆ. ಈ ವರ್ಷಕ್ಕೆ 2 ಸಲ ಬಿಡೋದು, ಎಲ್ಲಾ ವರ್ಷಕ್ಕೆ 2 ಸಲ. ಸೀಬೆಕಾಯಿನೂ ಸಹ ಒಂದೇ ಇಲ್ಲ. ಇದು ಅಮರಾಬಾದ್ ನೋಡಿ, ಇದು ಯಾವಾಗ್ಲೂ ಬರ್ತಾನೆ ಇರ್ತದೆ. ಹೌದಾ? 360 ದಿವಸ ಇರ್ತದೆ ನಮ್ಮ ಸೀಬೆಕಾಯಿ. ನೋಡಿ ಈಗ ಅಲ್ಲಿ ನೋಡಿ ಈಚಾಗಿದೆ, ಈ ನೋಡಿ ಈಗ ಕಾಯಿ ಇದೆ, ಸೀಬೆಕಾಯಿ ಇದ್ದೇ ಇರ್ತದೆ ಯಾವಾಗ್ಲೂ. ಇವೆಲ್ಲ ನಮ್ಗೆ ಆದಾಯ ಕಮ್ಮಿ. ಓಕೆ. ನೆಲ್ಲಿಕಾಯಿ, ಬಟರ್ ಫುಲ್ಲು, ವಾಟರ್ ಆಪಲ್ಲು ಇದ್ರಲ್ಲ ಲಾಭ ಜಾಸ್ತಿ. ಓಕೆ. ಇವಾಗ ಎಲ್ಲ ಏನಪ್ಪ ಅದು ಕಮರ್ಷಿಯಲ್ ಅಂತೇಳಿ ಈಗ ನಿಮ್ಮ ಸೈಡು ಇಲ್ಲಿ ಬಂದರೆ KRS ಬ್ಯಾಕ್ ವಾಟರು ಪಾಂಡುಪುರ ತಾಲೂಕ್ ಬಂದರೆ ಒಂದು ಸ್ವಲ್ಪ ಈ ಸೇವಂತಿಗೆ ಮತ್ತೆ ಹೂಗಳು ಜಾಸ್ತಿ ಬೆಳೀತಾರೆ. ಹೂಗಳು ಜಾಸ್ತಿ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಒಂದು ಸ್ವಲ್ಪ ಮಿಕ್ಸ್ ಆಗಿ ಬೆಳೀತಾರೆ. ಓಕೆನಾ? ಸೊ ಅವರೆಲ್ಲ ಕಮರ್ಷಿಯಲ್ ಆಗಿ ಬೆಳೀತಾರೆ. ಈ 4 ಎಕರೆನಲ್ಲಿ ನೀವು ಬರೀ ಹಣ್ಣು ಇದು ಈ ರೀತಿ ಬೆಳೆದಿರೋದ್ರಿಂದ ನೀವು ಬೇರೆ ಯಾವ್ದನ್ನು ಸಹ 3 ತಿಂಗಳು 6 ತಿಂಗಳು ಬೆಳೆ ಮಾಡ್ತಿಲ್ಲ. ಎಲ್ಲವೂ ಸಹ ಮರಗಳ ಟೈಪೇನೆ. ಈ ಬಾಳೆ ಒಂದು ವರ್ಷದೊಂದು ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಆಗಿ ಅಲ್ಲೇ ಇರುವಂತ ಪದಾರ್ಥಗಳು. ನಿಮ್ಮ ಅನುಭವದಲ್ಲಿ ವರ್ಷಕ್ಕೆ ಇಷ್ಟು 4 ಎಕರೆಯಲ್ಲಿ ನಿಮ್ಮ ಅನುಭವದಲ್ಲಿ ಎಷ್ಟು ಆದಾಯ ಮಾಡ್ತೀರಾ ಸರ್? ಇವಾಗ ತೆಂಗು ಅಡಿಕೆಯಿಂದ ಸ್ವಲ್ಪ ಹೆಚ್ಚಿಗೆ ನಾನು 4 ರಿಂದ 5 ಲಕ್ಷ ಮಾಡ್ತಾ ಇದ್ದೀನಿ. ತೆಂಗು ಅಡಿಕೆಯಿಂದ? ತೆಂಗು ಅಡಿಕೆ ಎಲ್ಲಾ ತರದ ಹಣ್ಣಿಂದ, 5 ಲಕ್ಷ ಆಗ್ತಾ ಇದೆ 4 ಎಕರೆಗೆ. 4 ಎಕರೆಗೆ. ಅಲ್ಲಿಗೆ 1 ಎಕರೆಗೆ ಖರ್ಚಿಲ್ಲ. ಯಾವ್ದಕ್ಕೂ ಖರ್ಚಿಲ್ಲ. ಏನಕ್ಕೆ ಖರ್ಚು ಮಾಡ್ತೀರಾ? ಜಸ್ಟ್ ಲಾಭ ಮಾತ್ರ ಹೇಳ್ತಾರೆ. ಲಾಭ ಮಾತ್ರ, ಖರ್ಚಿಲ್ಲ. ಇದ್ ಬಿಟ್ಟು ಬೇರೆ ಏನು ಮಾಡಲ್ಲ ನೀವು? ಇದ್ ಬಿಟ್ಟು ನಾನು ಏನು ಮಾಡಲ್ಲ. ಅಂದ್ರೆ ನಾನು ಬೇರೆ ಕಡೆ ಏನು ಸೇಲ್ ಮಾಡೋದಲ್ಲ, ಎಲ್ಲ ನಾನೇ ಕೂತ್ಕೊಂಡ್ ಮಾರೋದಲ್ವಾ. ಅಷ್ಟೇನೆ ಆಗೋದು 4 ಎಕರೆಗೆ? ಅಷ್ಟೇ ಸರ್, 5 ಲಕ್ಷ. ಇನ್ನೆಷ್ಟು ಮಾಡೋದು? ಕೆಲವು ಒಂದು ವಿಡಿಯೋಗಳಲ್ಲೆಲ್ಲ ನಾನು ನೋಡಿರೋದು
ಒಂದ್ ಎಕರೆಗೆನೆ 10 ಲಕ್ಷ ಅದು ಇಷ್ಟು ಇಷ್ಟು ಅಷ್ಟು ಬರೀ ಅಂತ ಸುಳ್ಳು ಹೇಳ್ತಾರೆ. ಅವೆಲ್ಲ. ಹಾ? ಹೆಂಗ್ ಮಾಡಕ ಸುಳ್ಳು ಅಂತ ನಾವ್ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಪಾಪ, ಅವ್ರು ಮೇ ಬಿ ಮಾಡ್ತಾರೇನೋ. ಅಂದ್ರೆ ನಮ್ಮ ಹೊಲದಲ್ಲಿ ಏನಾಗ್ತಿದೆ ಅದಷ್ಟೇ ನಮ್ಮಪ್ಪ ಹೇಳ್ತಿದೆ. ಅಂದ್ರೆ ನಾವ್ ಕುತ್ಕೊಂಡ್ ಮಾರಿ ಅಂದ್ರೆ ಇದೆಲ್ಲ ಇನ್ನ ಸ್ವಲ್ಪ ಸರ್ ಈಗ ಹೂ ಹಾಕಿರ್ತಾನೆ ಸೀಸನ್, ಈಗ ಟೊಮಾಟೆ ಹಾಕಿರ್ತಾನೆ, ಯಾವ್ದೋ ಒಂದ್ಸಲ ಕೆಜಿ 100 ರೂಪಾಯಿ ಬಿಡ್ತದೆ, ಅವಾಗ ಅವ್ನು 5 ಲಕ್ಷ ಪಡ್ಬಿಡ್ತಾನೆ. ನೆಕ್ಸ್ಟ್ ವರ್ಷ ಮಾಡ್ಬೇಕಾನೆ. ಅದೇ ಪಾಯಿಂಟ್. ಅದು ಯೋಚನೆ ಮಾಡಿ. ಈಗ ನಮ್ದು ಕಂಪಲ್ಸರಿ ವರ್ಷ ನಮ್ದು ಆದಾಯ. ಅವ್ದು ಹಂಗಿಲ್ವಲ್ಲ. ಒಂದ್ಸಲ ಲಾಟ್ರಿ ಹೊಡಿತದೆ. ಈಗ ನೋಡಿ, ಈಗ ಹೂ ಬಿದ್ದೋಗಿದೆ, ಆಲ್ರೆಡಿ ರೇಟ್ ಇಲ್ಲ. ಈಗ ಟೊಮಾಟೊ ಕೆಜಿ 10 ರೂಪಾಯಿ ಬಂದೈತೆ, ಆ 100 ರೂಪಾಯಿ ಹೋದಾಗ ಅವ್ನು ಆ ಲೆಕ್ಕದಲ್ಲಿ ಹೇಳ್ತಾನೆ. ಏನ್ ಹೇಳಿ? ಅಂದ್ರೆ ನಮ್ದು ಒಂಥರ ಇಟ್ಸ್ ಲೈಕ್ ಪರ್ಮನೆಂಟ್. ಇದೆಲ್ಲ ನೀವೇನ್ ಮತ್ತೆ ಇನ್ವೆಸ್ಟ್ಮೆಂಟ್ ಏನ್ ಮಾಡಂಗಿಲ್ಲ. ಈಗ ಅವ್ರಾದ್ರೆ ಇನ್ವೆಸ್ಟ್ ಮಾಡ್ತಾನೆ ಇರ್ಬೇಕಲ್ಲ. ಮತ್ತೆ ಇದು ದೊಡ್ಡ ಆದಂಗೆಲ್ಲ ಗಿಡಗಳು ದೊಡ್ಡ ಆದಂಗೆಲ್ಲ ಇನ್ನೂ ಜಾಸ್ತಿ ಕೊಡುತ್ತೆ. ಇನ್ನು ಕೆಲವು ಗಿಡಗಳೆಲ್ಲ ಇವಾಗ ತಾನೇ ಇವಾಗ ಎಳೆವು. ಅಂದ್ರೆ ಒಂದ್ 8 ಲಕ್ಷದವರೆಗೂ ಹೋಗ್ಬೋದು, 10 ಲಕ್ಷದವರೆಗೂ ಹೋಗ್ಬೋದು ಮುಂದೆ ಮಾಡ್ದಂಗೆ ನಾವು ಕೂತ್ಕೊಂಡು ಮಾಡ್ದಂಗೆ. ಈಗ ಅಡಿಕೆ ಈಗ ಹೋದ ವರ್ಷ ಈ ವರ್ಷ ಮಾತ್ರ ಬಿಟ್ಟಿರೋದು, ಇನ್ನು ಕೆಲವು ಫಲಗಳು ಬಿಟ್ಟಿಲ್ಲ. ಮುಂದಿನ ವರ್ಷಕ್ಕೆ ಸ್ವಲ್ಪ ಹೆಚ್ಚಿಗೆ 1 ಲಕ್ಷಕ್ಕೆ ರೀಚ್ ಆಯ್ತದೆ. ಆತರ ಇದಿಷ್ಟು ನಾವೇ ಕುತ್ಕೊಂಡ್ ಮಾರೋದು. ಅಂದ್ರೆ ಅಲ್ಲ, ಅಡಿಕೆ ನಾವು ಕುತ್ಕೊಂಡ್ ಮಾರಕ್ಕಾಗಲ್ಲ. ಅಡಿಕೆ ಮಾತ್ರ ನಾವು ಕುತ್ಕೊಂಡ್ ಮಾರಕ್ಕಾಗಲ್ಲ. ಹಣ್ಣುಗಳು ಈಗ ನಾನು ನೋಡಿ, ಈಗ ಕಳ್ಳಿಗೆ ಹೋಗಿದ್ದೀನಿ. ಈಗ ನನಗೆ 3,500 ಆದಾಯ ಮಾಡ್ಕೊಂಡ್ ಬಂದಿದ್ದೀನಿ, ಸಾಕು ಬಿಡಿ ಅಷ್ಟೇ. ಈಗ ನಾಳೆ ಹೋದ್ರೆ 3,500 ಆಯ್ತದೆ. ಈ ಭೂಮಿ ಫಲವತ್ತತೆನೂ ಹಾಳಾಗಿಲ್ಲ, ಯಾವ್ದು ಹಾಳಾಗಿಲ್ಲ. ಈಗ ನೀವು ಈ ಔಷಧಿ ಕ್ಯಾನ್ ನೇತಾಡ್ಕೊಂಡು ಔಷಧಿ ಹೊಡೆದಿಲ್ಲ, ಅದೇ ತರ ಔಷಧಿ ಹೊಡೆಯೋದಿಲ್ಲ ಸರ್ ನಾನು. ಮೇವು ಸಹ ಜಾಸ್ತಿ ಯಾವ್ದು ಹಾಕಿಲ್ಲ, ಆಗಲ್ಲ. ಇದೇ ಗೊಬ್ಬರ, ಅದೇ ಫಸಲು. ತಿಪ್ಪೆ ಗೊಬ್ಬರಕ್ಕೆ ಒಂದ್ ಸ್ವಲ್ಪ ಏನಾದ್ರು ಖರೀದಿ ಮಾಡ್ತೀರಾ ಅಥವಾ ನಿಮ್ಮ ಹಸುದೇನಾ? ಇಲ್ಲ, ತಿಪ್ಪೆ ಗೊಬ್ಬರ ಕೊಂಡ್ಕೊತೀರಾ. ಅದೆಷ್ಟು ಖರ್ಚು ಮಾಡ್ತೀರಾ? ಅದೇನಿಲ್ಲ ಸರ್, ಇವತ್ತೆಲ್ಲ ತಗೊಂಡ್ರೆ ವರ್ಷಕ್ಕೆ 5,000 ರೂಪಾಯಿ ಗೊಬ್ಬರ ತಗೋತೀನಿ ಅಷ್ಟೇ. ಅದೇ ಎಷ್ಟು, ಅದು ತಗೊಳಲ್ಲ ಜಾಸ್ತಿ. ಏನ್ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಿಶಾ, ಮತ್ತೆ ಇನ್ನೇನಾರು ಹೇಳ್ತೀಯಾ? ಎಲ್ಲ ಎಲೆಗಳೆಲ್ಲ ಉದ್ರಿ ಅದೇ ಎಲೆ ಉದ್ರಿ ಅದೇ ಫಲವತ್ತ ಐತಲ್ಲ ಸರ್. ಎಲೆ ಬೇಜಾನ್, ಅದೇ ಗೊಬ್ಬರ ಬೇಜಾನ್. ಇದಿಷ್ಟು ನಿಶಾ ಗೌಡ ಅವರ ಒಂದು ತೋಟದ ಒಂದು ವ್ಲಾಗ್. ನಮ್ದು ನನ್ ತೋಟ ಅಲ್ಲ, ಆಕ್ಚುಲಿ ನಮ್ಮ ಅಪ್ಪನ ತೋಟ. ಅವರ ಅಪ್ಪರದೇನೆ. ಹೇಳಕ್ ಒಂಥರ ಖುಷಿ, ನಮ್ಮ ಅಪ್ಪಂದು ಅಂತ. ನೋಡಿ, ಕ್ರೆಡಿಟ್ ಅಪ್ಪಾಜಿ ಅವ್ರಿಗೆ ಕೊಟ್ಟರು. ತುಂಬಾ ಖುಷಿ ಆಯ್ತು ನಿಶಾ ಗೌಡರ್ದು. ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಬಿಡಿ. ಇಲ್ಲೆಲ್ಲ ನೀರ್ ಬಂದಾಗ ಇನ್ನ ಚೆನ್ನಾಗಿರುತ್ತೆ. ಇಲ್ಲಿ ಆಕ್ಚುಲಿ ಇದು ನೀರು ಹರಿತಾ ಇರುತ್ತಲ್ಲ, ಕಾಲುವೆ ನೀರ್ ಬಂದಾಗ ಚೆನ್ನಾಗಿ ಬರುತ್ತೆ. ಇದು ವರ್ಷಕ್ಕೊಂದ್ಸರಿ. ಈಗ ಇವಾಗ ಜನವರಿಲಿ ಕ್ಲೋಸ್ ಆಯ್ತು, ಅದಕ್ಕೆ ಮುಂಚೆ ಹರಿತಾ ಇರ್ತದೆ. ಇಲ್ಲಿ ನೀರ್ ಬಂದಾಗ ಇಲ್ಲಿ ನಿಶಾ ಒಂದು ಚೇರ್ ಹಾಕೊಂಡು ಬುಕ್ ಇಟ್ಕೊಂಡು ಕೂತ್ಕೊಂಡು ಓದ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಅದೇ ನಮ್ಮ ಅಪ್ಪ ಹಿಂಗೆಲ್ಲ ಮಾಡಿರೋದಕ್ಕೆ ನಾವು ಸೊಳ್ಳೆ ಕಚ್ಚಿದಾಗ ಮಾತ್ರ ಒಂದ್ ಸ್ವಲ್ಪ ತಡ್ಕೋಬೇಕಷ್ಟೇ. ಇಲ್ಲ ಸರ್, ತೋಟದಲ್ಲಿ ಸೊಳ್ಳೆ ನೋಡಿದ್ರೆ ಸೊಳ್ಳೆ ಇಲ್ಲ ಅಷ್ಟೊಂದಿಲ್ಲ. ಇದು ಮೆಣಸು ಗಿಡ. ಇದು ಮನೆಗೆ ಆಗ್ತಾ ಇದೆ. ಜಾಸ್ತಿ ಮಾರಕ್ಕಾಗಲ್ಲ, ಜಾಸ್ತಿ ಆದಾಗ ಮಾರ್ಕೋತೀನಿ. ಪಾವ್ ಲೆಕ್ಕ, ಪಾವ್ಗೆ 100 ರೂಪಾಯಿ. ಓಕೆ. ನಿಶಾ, ಇನ್ನೇನ್ ಸಮಾಚಾರ? ತುಂಬಾ ಚೆನ್ನಾಗಿದೆ ತೋಟ. ಸಪೋರ್ಟ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಲಾಭ ಮಾಡ್ಬೋದು ಆಕ್ಚುಲಿ. ಸರ್, ಇದೇ ನೆಲ್ಲಿಕಾಯಿ ಗಿಡ. ಇಷ್ಟೇ ನೆಲ್ಲಿಕಾಯಿ ಗಿಡ ನೋಡಿ, ವರ್ಷಕ್ಕೆ 8,000 ರೂಪಾಯಿ, 8,000 - 10,000 ರೂಪಾಯಿ ಆದ್ರೂ ಆಗ್ಬೋದು ಇನ್ನೂ ಚೆನ್ನಾಗಿ ಇದ್ ಮಾಡಿದ್ರೆ. ಬಟ್ ಇಷ್ಟೇ ಜಾಗ, ಸ್ಪೇಸು. ಒಂದು ತೆಂಗಿನ ಸಸಿ ಏನು ಸ್ಪೇಸ್ ತಗೊಳುತ್ತೋ ಅಷ್ಟೇ ಸ್ಪೇಸ್ ತಗೊಳ್ಳೋದು. ನೋಡಿ, ನೆಲ್ಲಿಕಾಯಲ್ಲಿ ತುಂಬಾ ಲಾಭ ಇದೆ ಅಂತೆ. ಅಂದ್ರೆ ನಾವು ಹೇಳೋದಕ್ಕಿಂತ ಅಲ್ಲಿ ಕಷ್ಟ ಅಂತೂ ಇದ್ದೇ ಇದೆ. ನೀವು ಅಲ್ಲಿ ಮೇಲೆಲ್ಲ ಹತ್ತಿ ತೆಗ್ದು ತಗೊಂಡೋಗಿ ಮಾರೋದು ತುಂಬಾ ಕಷ್ಟ ಇದೆ. ಇಲ್ಲ, ನಾವು ಚಿಕ್ಕದ್ರಲ್ಲಿ ಇದ್ದಾಗ ಕದ್ದು ತಿಂತಿದ್ವಲ್ಲ, ಅಷ್ಟೊಂದು ಕಷ್ಟ ಏನಿರ್ಲಿಲ್ಲ. ಕದ್ದು ಅವ್ರವ್ರ ತೋಟಕ್ಕೆ ನುಗ್ಗಿ. ಸರ್, ಈಗಲೂ ನೆಲ್ಲಿಕಾಯಿ ತುಂಬಾ ಬೇಡಿಕೆ ಸರ್. ನೆಲ್ಲಿಕಾಯಿಗೆ ಮಾತ್ರ ತುಂಬಾ ಬೇಡಿಕೆ. ಹೌದು. ಇದೆಯಾ? ಇದು ಮುಗ್ದೋಗಿದೆ ಅನ್ಸುತ್ತೆ. ಇದು ಮುಗ್ದಿದೆ. ಅಂದ್ರೆ ನಮ್ಮ ಅಲ್ಲಿ ಇಲ್ಲಿ ತಗೊಂತಿರ್ತೀವಿ ನಾವು. ಹಾಗೆ, ಥ್ಯಾಂಕ್ ಯು. ಇದು ನಿಶಾ ಗೌಡ ಮತ್ತೆ ಅವರ ಅಪ್ಪಾಜಿ ಅವರು, ರವಿ ಸರ್ ಅವ್ರ ತೋಟಕ್ಕೆ ಬಂದಿದ್ದೆ. ಹಾಗೆ ಒಂದು ಲಾಗ್ ಮಾಡೋಣ ಅಂತೇಳಿ ಅವರ ಬೇಡಿಕೆ ಮೇರೆಗೆ. ನಾನು ನೋಡಿರ್ಲಿಲ್ಲ, ಒಂದು ತೋಟ, ಒಂದು ಹಳ್ಳಿ ವಿಸಿಟ್ ಆಯ್ತು. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಹೀಗೆ ಬ್ರೋಸ್ ಲೈಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ. ಹೊಸ ವಿಡಿಯೋಗಳನ್ನ, ಹಳ್ಳಿ ರೈತರ ಒಂದು ಅನುಭವಗಳು, ಕಷ್ಟ ನಷ್ಟಗಳು. ಕೆಲವೊಂದು ವಿಡಿಯೋಗಳೆಲ್ಲ 10 ಲಕ್ಷ ಎಕರೆಗೆ, 20 ಲಕ್ಷ, 15 ಲಕ್ಷ, 6 ಲಕ್ಷ ಅಂತೆಲ್ಲ ಹೇಳಿ ಹಾಕಿರ್ತಾರೆ. ಆದರೆ ಅದೆಲ್ಲ ಒಂದು ಸಂಶಯ ಇದೇ ಇರುತ್ತೆ, ಡೌಟ್ಸ್ ಇರುತ್ತೆ. ಆ್ಯಕ್ಚುಲಿ ನನಗೂ ನಂಬೋಕ್ಕಾಗಲ್ಲ. ನಾನು ಸಹ ಒಂದು ಕೃಷಿಕರ ಮಗನಾಗಿ 1 ಎಕರೆಯಲ್ಲಿ 1 ವರ್ಷದಷ್ಟರೊಳಗಡೆ 10 ಲಕ್ಷ ಮಾಡೋದು, 5 ಲಕ್ಷ ಮಾಡೋದು ತುಂಬ ಕಷ್ಟ.
ಇವಾಗ ರವಿ ಅಣ್ಣವ್ರು ಹೇಳಿದ್ರು 4 ಎಕರೆಯಿಂದ ಇವೆಲ್ಲ ಹಾಕಿರೋದ್ರಿಂದ ನಾವು ಬೇರೆ ಯಾವುದು ಬಿಸ್ನೆಸ್ ಟೈಪ್ದು ಹಾಕಲ್ಲ, ಇದೇ ಬಿಸ್ನೆಸ್ಸು. ಅಂದರೆ ಜಾಸ್ತಿ ಖರ್ಚು ಮಾಡಲ್ಲ, 5 ರಿಂದ 6 ಲಕ್ಷ ದುಡಿಮೆ ಬರುತ್ತೆ ಅಂತ ಹೇಳಿದ್ರು. ಕೋಳಿ ಎಲ್ಲ separate. ಇದನ್ನ ಒಂದ್ ಸ್ವಲ್ಪ ನಂಬೋದು, ಆದ್ರೆ ವರ್ಷಕ್ಕೆ 5 ಲಕ್ಷ 10 ಲಕ್ಷ ಅಂತ ಹೇಳ್ತಾರೆ. ಅದನ್ನ ನನ್ಗಂತೂ ನಂಬಕ್ಕಾಗಲ್ಲ ನಿಶಾ, ನೀನು ನೋಡಿರ್ತೀಯ ವಿಡಿಯೋನಲ್ಲಿ. ಸುಳ್ಳು ಸರ್ ಅದೆಲ್ಲ, ಆದ್ರೆ ಇದ್ರಲ್ಲಿ ಹೆಂಗೆ ಸುಳ್ಳು ಅದೆಲ್ಲ. ಗೊತ್ತಿಲ್ಲ ಪಾಪ, ಅದೇ ನೀವ್ ಹೇಳಿದ್ರಲ್ಲ ಲಾಟ್ರಿ ಹೊಡೆದಂಗೆ ಮೇಲೆ ಅಥವಾ ಜಾಸ್ತಿ ಮಾಡ್ಬಿಡ್ತಾರೆ ಅಂತ ನಿಮ್ಮ ಅಪ್ಪಾಜಿ ಅವ್ರು ಏನಾರು ಹೇಳ್ತಾ ಇಲ್ವಾ ಆದಾಯದ? ಅಂದ್ರೆ ನಾವ್ ಈ ಆದಾಯದಲ್ಲಿ ಕೋಳಿದಾಗ್ಲಿ ಹಸುದಾಗ್ಲಿ ಮೇಕೆದಾಗ್ಲಿ ಇದೆಲ್ಲ ಆಡ್ ಮಾಡಿಲ್ಲ ನಾವು, ಓಕೆ, ಅದನ್ನೆಲ್ಲ ತೆಗೆದು ಹೇಳಿರೋದು. ಸರ್ ಆ ತರ ಏನ್ ಸುಳ್ಳು ಹೇಳಂತ ಸುಳ್ಳು ಹೇಳಿ ನನ್ಗೇನ್ ಸರ್ ಲಾಭ ಬರ್ತದೆ? ಹಾ ನೋಡಿ, ಈಗ ಟೊಮೊಟ ಈಗ ಟೊಮೊಟೊ ಒಂದ್ಸಲ ರೇಟ್ ಆಗೋಯ್ತದೆ. ಇಲ್ಲ ಹೌದು ನಾನ್ ಸುಮ್ನೆ ಹಂಗಂದೆ ಅಷ್ಟೇ. ಈಗ ಟೊಮೊಟೊ ಒಂದ್ಸಲ ರೇಟ್ ಆಯ್ತದೆ, ಅವಾಗ ಅವ್ನು ಲಾಟ್ರಿ ಹೊಡಿತದೆ. ಹೌದು. ಮತ್ತೆ ಅವ್ನು ಪಿಕಪ್ ಮಾಡ್ಬೇಕು ಅಂದ್ರೆ ಮತ್ತೆ ಇನ್ನೊಂದ್ಸಲ ಆಗ್ತಾಗ ಅವ್ನ ಕೈಯಿಂದನೇ ಹೊರಟೋಗಿರ್ತದೆ. ಹೌದು ಹೌದು ಹೌದು. ಮತ್ತೆ ಯೋಚನೆ ಮಾಡಿ, ನನ್ನ ಕೈಯಿಂದ ಹೋಗಲ್ವಲ್ಲ ಯಾವಾಗ್ಲೂ. ಮತ್ತೆ ಈ ಸರಿ ಒಂದು ಬೆಳೆ ಕೊಟ್ಟಿದ್ರೆ ನೆಕ್ಸ್ಟ್ ಸರಿ ನಾವು ಇಂದ್ಲಿಂದನೇ ಬೆಳೆ ಹಾಕೋದ್ರೂ ಸಹ ಭೂಮಿ ತಾಯಿ ಕೊಡಲ್ಲ. ಮತ್ತೆ ಅದು ಚೇತರಿಸ್ಕೋಬೇಕು, ಆರ್ವಸೆ ಬರ್ಬೇಕು, ಹಂಗೆಲ್ಲ ನೋಡಿ, ಇರುತ್ತೆ. ಈಗ ನಮಗೆ ಸಪೋರ್ಟ್ ಇದೆ ಅಲ್ವಾ, ಈಗ ನಾನು ಇನ್ನೂ 10-50 ವರ್ಷ ಈ ಗಿಡ ನನ್ಗೆ ಹಾಳಾಗಲ್ಲ. ಹೌದು, ಯೋಚನೆ ಮಾಡಿ, ಈಗ ಅವನು ನೆಡ್ತಾನೆ ಇರಬೇಕು, ಬೆಳೆ ತೆಗಿತಾನೆ ಇರಬೇಕು, ಎಲ್ಲಾನು ಮಾಡ್ಬೇಕು. ನಾನು ಏನು ಮಾಡೋ ಅವಶ್ಯಕತೆ ಖರ್ಚು ಅಷ್ಟೇ ಬರುತ್ತೆ. ನನ್ನ ಮೊಮ್ಮಕ್ಳ ಕಾಲಕ್ಕೂ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗೋದಲ್ಲ, ಅದನ್ನ ಯೋಚನೆ ಮಾಡಿ. ಹೌದು ಹೌದು. ಮತ್ತೆ ಈಗ ಈ ಗಿಡ ನೆಟ್ಟಿದ್ದೀನಿ, ಈಗ ಅದು ಲಕ್ಷ್ಮಣ್ ಫಲ ಇದು. ಹೌದು, ಇದು ಕಮ್ಮಿ ಅಂದ್ರೂ ಕರೆಕ್ಟ್ ಆಗಿ ಒಂದು ಗಿಡ ಇನ್ನ 2 ವರ್ಷ ಕಳೆದ್ರೆ ಕಮ್ಮಿ ಅಂದ್ರು ವರ್ಷಕ್ಕೆ 10,000 ಆದಾಯ ಕೊಡ್ತದೆ. ಇದು ನೋಡಿ, ವರ್ಷಕ್ಕೆ 10,000 ಒಂದು ಲಕ್ಷ್ಮಣ ಫಲ ಅಂತ. ಇದು ಲಕ್ಷ್ಮಣ್ ಫಲ ಬೇಡಿಕೆ ಕೆಜಿಗೆ 250 ರೂಪಾಯಿ ಇದು. ಅಂದ್ರೆ ಹಳ್ಳಿಲಿ 250, ಬಟ್ ಸಿಟಿಲೆಲ್ಲ 350-400 ಅಂತೂ ಇದೆ. ಇದೆ. ಹಾ, ಮತ್ತೆ ಆ ತರ ಈಗ ನಾವು ಟೊಮೊಟೊ ಹಾಕ್ತಿವಿ, ಅದು ರೇಟ್ ಸಿಕ್ತಾಗ ಅವ್ನಿಗೆ 10 ಲಕ್ಷ ಆಯ್ತದೆ ಆ ವರ್ಷ. ಇದು ಆಂಟಿ ಮೇಂಟೈನ್ ಮಾಡಿರೋದು ಕಾಕಡನ ಇದು. ಇದನ್ನ ತಗ್ಸ್ಬಿಟ್ಟು ಇವಾಗ ಮತ್ತೆ ಮರ ಯಾವ್ದು ಹಾಕ್ತಿರೋದಾರಪ್ಪ, ಲಕ್ಷ್ಮಣ್ ಫಲನೇ. ಲಕ್ಷ್ಮಣ್ ಫಲ ಹಾಕಿರ್ತೀವಿ. ತೆಗಿಬೇಕು. ನೋಡಿ, ನಮ್ಮ ಹತ್ರ ಇಳ್ಳಿ ಗಿಡನೂ ಇದೆ, ಯಾವ ಗಿಡ ಇಲ್ಲ ಅನ್ನಂಗಿಲ್ಲ. ಎಲ್ಲ ಆರ್ಗ್ಯಾನಿಕ್, ಯಾವ್ದು ಸಹ ರಾಸಾಯನಿಕ ಪದಾರ್ಥ ಯಾವ್ದು ಔಷಧಿ ಹೊಡಿ ಅಂತ ಅವಶ್ಯಕತೆನೇ ಇಲ್ಲ ಸರ್ ನಮ್ಗೆ. ಒಂದೇ ಸರಿ ಬಂದು ಒಂದೇ ಸರಿ ಮಾಡ್ಕೊಂಡು. ಇದೆಲ್ಲ ಜೋಳ, ಅಂದ್ರೆ ಹಸುಗೋಸ್ಕರ ಜೋಳ ಹಾಕಿರೋದು. ಇವಾಗ ಅದೇ ಮಿಷಿನ್ ನೋಡಿದ್ರಲ್ಲ. ಹಲಸಣ್ಣು ಎಷ್ಟಿದೆ? ಸುಮಾರು ಒಂದು 5 ಇದೆ ಸರ್. 5 ಎಲ್ಲ ಈಗ ಒಂದು ತೋರ್ಸೆ, ಅದ್ರ ತರನೇ ಫಲ ಬಿಡುತ್ತೆ ಅದೆಲ್ಲ. ಅಲ್ಲೇ ನೋಡಿ, ವಿಡಿಯೋ ಮಾಡ್ಕೊಳ್ಳಿ, ಕಾಣ್ತದಲ್ಲ. ಅದ್ ನೋಡ್ದೆ, ಎಲ್ಲಾ ಮರಗಳು ಅದೇ ರೀತಿ ಬಿಡುತ್ತೆ. ಅದೇ ರೀತಿ ಬಿಡ್ತವೆ. ಓಕೆ, ಎಲ್ಲ ಗೆಡ್ಡೆಯಿಂದನೇ ಸ್ಟಾರ್ಟ್ ಆಗಿದೆ ನೋಡಿ. ಹೌದು, ಸಸ್ಕೊಳ್ಳಿ ಅದ್ರದ್ದೇನೆ ಬಿತ್ತನೆ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ. ಎಲ್ಲ ವೆರೈಟಿ ಹಾಕೊಂಡಿರ್ತೀವಿ. ಮರ ಅಂತೂ ನಿಮ್ಗೆ ಕೆಳಗಡೆಯಿಂದಾನೇ ಸ್ಟಾರ್ಟ್ ಆಗಿದೆ, ಬುಡದಿಂದಾನೇ ಕಾಯ್ತಿದೆ. ಓಕೆ, ಇದ್ಯಾವ್ದು ಇದು? ಆ ಮರ ಅದೇ ಪನ್ನೀರ್ ಫ್ರೂಟ್. ಪನ್ನೀರಳೆ ಒಂದು ಹೂ ಎಷ್ಟೊಂದು ಚೆನ್ನಾಗಿದೆ ಅಲ್ಲ. ಒಂದು ಹೂ ಕ್ಯಾಮ್ರಾ ಹಿಡಿಬೇಕು. ನಿಶಾ ಕವರ್ ಆಗುತ್ತಾ ನೋಡು. ಆಗ್ತಾ ಇದೆ. ಓಕೆನಾ? ಹೂ ಹಿಡೀರಿ, ಅಲ್ಲಿ ಮೇಲೆ ಪನ್ನೀರ್ಲೆ ಅಂತ. ಇದು ತುಂಬಾ ಕಾಸ್ಟ್ಲಿ. ಕವರ್ ಆಗುತ್ತಾ ನೋಡು. ಆಯ್ತಾ, ಕವರ್ ಆಯ್ತಾ? ನೋಡಿ, ಇದು ಪನ್ನೀರಳೆ ಹೂ ಎಷ್ಟೊಂದು ಚೆನ್ನಾಗಿರುತ್ತೆ ನೋಡಕ್ಕೆ. ವಾವ್, ಏನಪ್ಪ? See, you are so lucky that you got to see this fruit. ಯಾವುದು? ವಿಚ್ ಒನ್? This paneer. I call it paneer fruit. ಇದೆ ನೋಡಿ, ಪನ್ನೀರ್ ಫ್ರೂಟ್ಸ್ ಚೆನ್ನಾಗಿರುತ್ತೆ. ಇದು ತಿನ್ನಕ್ಕೆ ಒಳ್ಳೆ ಸ್ವೀಟ್ ಆಗಿರುತ್ತೆ. ಬಟ್ 2 ತಿನ್ನಷ್ಟೊಳಗಡೆ ಆಲ್ರೆಡಿ ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ. ನೀವು ಹೇಳಿದ್ರಲ್ಲ, ಫಲ ಹಂಗೆ ಬಿಡುತ್ತೆ. ಇದೊಂದು ಸ್ವಲ್ಪ ಇದಾಗಿದೆ, ನಾಟ್ ಈಟಬಲ್. ಅಲ್ಲಿ ಫಲ ಅದ್ರಿಂದ ಕೆಳಗಡೆಯಿಂದಾನೇ ಬಂದಿದೆ. ಓಕೆ. ಇಲ್ಲೂ ಅಷ್ಟೇ. ಇದು ಹಲಸಿನ ಮರ ತುಂಬಾ ಫಲ ಬಿಟ್ಟಿದೆ, ಚೆನ್ನಾಗಿದೆ. ಅಲ್ಲಿ ನೋಡಿ, ಕೆಳಗಡೆಯಿಂದಾನೇ ಸ್ಟಾರ್ಟ್ ಆಗಿದ್ದಾವೆ ಆ ಬುಡದಿಂದ. ಓಕೆ, ಇಲ್ಲಿ ಮೇಲೂ ತುಂಬಾ ಇದೆ. ನನ್ಗೂನು ಇದ್ರದ್ದು ಬೀಜ ಕೊಡಿಯಪ್ಪ, ನಾನು ಬಿತ್ತನೆ ಮಾಡ್ಕೊಂಡು ಗಿಡ ನೆಡ್ತೀನಿ. ಇದು ಅಣ್ಣೆ ಕೊಡ್ತಾರೆ ಬಿಡಿ ಅಪ್ಪ, ತುಂಬಾ ಚೆನ್ನಾಗಿದೆ. ಅಣ್ಣೆ ಕೊಡ್ತಾರೆ ಬಿಡಿ.
ವಿಡಿಯೋ ಎಂಡ್ ಮಾಡೋಣ. ಹಾ. ತುಂಬಾ 40 ಮುಕ್ಕಾಲು ಅವರ್ ಆಗೋಯ್ತು ಆಕ್ಚುಲಿ. ಕಟ್ ಮಾಡಿ ನಮ್ಮ Okay. ಮುಂದೆ ಬರೋದೆಲ್ಲ ಕಟ್ ಮಾಡಿ ಹಾ. ನಮ್ಮ ಅಪ್ಪಂದ ಇಲ್ಲ ಸ್ವೀಟ್ ಕೊಟ್ಬಿಡ್ತೀನಿ ಎಲ್ಲ ನೋಡ್ಲಿ. ಹಾ ಹಾಂ